ಇಮಾಮ್ ಓಕೆ ಓಕೆ ಪ್ರಥಮ ಓವರ್ನ ತೆಗೆದುಕೊಂಡು ಬಾಲ್ ಮಾಡ್ಕೊಳ್ಳಿ ಇಮಾಮ್. ಸ್ಟ್ರೈಕ್ನಾಗ ಸಿದ್ದು ಉತ್ತಮವಾದಂತಹ ಎಸೆತ, ಮೊದಲನೇ ಎಸೆತ, ಚುಕ್ಕಿ ಎಸೆತ, ಡಾಟೆಡ್ ಡೆಲಿವರಿ, ಯಾವುದು ರನ್ನಿಲ್ಲ, ಯಾವುದೇ ನಷ್ಟ ಇಲ್ಲ. ಹಿಂದಿನ ಪಂದ್ಯದಲ್ಲಿ ರೋಚಕ ಕಾಳಗದಲ್ಲಿ ಕೊನೆಯವರಾಗಿ ವಿಜಯಪುರ ಗ್ರಾಮೀಣ ತಂಡ ಮುಂದಿನ ಹಂತಕ್ಕೆ ಪ್ರವೇಶ ಪಡೆದಿದೆ. ಲೋಪುಲ್ ಟಾಸ್ ಎಸೆತವನ್ನು ಎದುರುಬಾರಿಸುತ್ತಾರೆ. ಶಾಟ್ ಎಕ್ಸ್ಟ್ರಾ ಕವರ್ನಲ್ಲಿ ಕ್ಷೇತ್ರ ರಕ್ಷಣೆ 1 ರನ್ಗಳೊಂದಿಗೆ ತಮ್ಮ ಖಾತೆಯನ್ನು ಆರಂಭಿಸಿದೆ ಇಲ್ಲಿ DAR ತಂಡ, ಡಿಸ್ಟ್ರಿಕ್ಟ್ ಆರ್ಮ್ಡ್ ರಿಸರ್ವ್ ಪೊಲೀಸ್. ಊಟ ಮಾಡಿ ಬರ್ಲಿ ರೀ, ನೀವು ಹೇಳ್ತೀರಾ ಸರ್? ಅವ್ರಿಗೆ ಹೆಸರು ಸ್ವಲ್ಪ ಹೇಳ್ರಿ, ಚೀಟಿ ಐತಿ ಹೆಸರು ಅಲ್ಲೇನು ಕಾಣಿಲ್ಲ ಅಂದ್ರೆ ಇಲ್ಲಿ ನೋಡ್ಕೊಂತ ಹೇಳಿ ಸರ್, ಸ್ಕ್ರೀನ್ ಸೊಗಸ್. ಉತ್ತಮವಾದ ಬಾಲಿಂಗ್, ಉತ್ತಮವಾದ ಬ್ಯಾಟಿಂಗ್, ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲ. ಫೋರ್, ನೆಕ್ಸ್ಟ್ ಫೀಲ್ಡಿಂಗ್, ಡಾಟ್ ಬಾಲ್. ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ. ಪ್ರಸನ್ನ ಭಾಗ್ಯವಾಡಿ ತಂಡದಿಂದ ಉತ್ತಮವಾದ ಹೊಡೆತ. ಅದೇ ರೀತಿ ಉತ್ತಮವಾಗಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ದಾರೆ ಭಾಗ್ಯವಾಡಿ ತಂಡದವರು. ಬಸವನ ಭಾಗ್ಯವಾಡಿ ತಂಡ 1 ಓವರ್ ಮುಕ್ತಾಯಕ್ಕೆ 6 ರನ್. DAR ವಿಜಯಪುರ ತಂಡ 1 ಓವರ್ ಮುಕ್ತಾಯಕ್ಕೆ 6 ರನ್ಗಳು. ಯಾವುದೇ ವಿಕೆಟ್ ನಷ್ಟವಿಲ್ಲ. ರವಿ ಪವಾರ್ ಅವರು 2ನೇ ಓವರ್ನಲ್ಲಿ ಬೌಲಿಂಗ್ ಹಾಕಲು ಬರುತ್ತಿದ್ದಾರೆ. ರವಿ ಪವಾರ್ ಕ್ಷೇತ್ರ ರಕ್ಷಣೆಯಲ್ಲಿ ವಿಕೆಟ್ ವಿಫಲ. ಫೀಲ್ಡಿಂಗ್ 1 ರನ್. DAR ತಂಡ 1 ಓವರ್ನಲ್ಲಿ ಯಾವುದೇ ವಿಕೆಟ್ ನಷ್ಟವಿಲ್ಲದೆ 7 ರನ್ ಮಾಡಿದ್ದಾರೆ. ಉತ್ತಮವಾದ ಚಾಟ 6. ಸಿದ್ದು ಸ್ವಾಮಿ ಅವರಿಂದ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ, ಬಲವಾದ ಹೊಡೆತ, 6 ರನ್. ಹದಿಮೂರು ರನ್. DAR ತಂಡ ಯಾವುದೇ ವಿಕೆಟ್ ನಷ್ಟವಿಲ್ಲ. ಅತ್ಯುತ್ತಮವಾದ ಬೌಲಿಂಗ್. 1.3 ಓವರ್ನಲ್ಲಿ 13 ರನ್. DAR ತಂಡ ಸ್ಕೋರ್. ಉತ್ತಮವಾದ ಬೌಲಿಂಗ್, ಯಾವುದೇ ವಿಕೆಟ್ ನಷ್ಟವಿಲ್ಲದೆ 13 ರನ್ ಹೊಡೆದಿದ್ದಾರೆ DAR ತಂಡದವರು.
1.4 ಓವರ್ 1.4 ಬಾಲ್ಗಳಲ್ಲಿ 13 ರನ್. ಯಾವುದೇ ವಿಕೆಟ್ ನಷ್ಟವಿಲ್ಲ ಡಿಆರ್ ತಂಡ. ಈಗ ಮುಂಚೆ ಎಲ್ಲ ಆಗಿತ್ತು ಟೂರ್ನಮೆಂಟ್ 6 ಸಿದ್ದುಸ್ವಾಮಿ ಅವರಿಂದ ಅತ್ಯುತ್ತಮವಾದ ಹೊಡೆತ 6 ರನ್. ಫುಲ್ ಟಾಸ್ ಬಾಲ್ ಅನ್ನು ಸಿಕ್ಸರ್ಗೆ ಅಟ್ಟಿರುವ ಸಿದ್ದುಸ್ವಾಮಿ. 19 ರನ್. 1.5 ಬಾಲ್ಗಳಲ್ಲಿ 19 ರನ್ ಡಿಆರ್ ತಂಡ. दूसरे ओवर की अंतिम गेंद 19 रन बोर्ड पर लग चुके हैं. सिद्धू स्वामी के बल्ले से लगातार 2 छक्के निकलते हुए लेग साइड की दिशा में काफी शानदार बल्लेबाजी करते हुए सिद्धू स्वामी. कोई ज्यादा रिस्क नहीं, कुछ नहीं, गेंद को देखा और परखा और आसानी से 2 छक्के लगाने में सफल होते हुए डीआर टीम के एबी डिविलियर्स माने जाते हैं, ऐसा उनके फैंस कह रहे हैं. सिद्धू स्वामिಯಿಂದ ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಅಲ್ಲಿ ಮುಂದೆ ಮಾತು ನೋಡ್ತಾರ ಮುಂದೆ सलामी बल्लेबाज सिद्धू स्वामी और उनका साथ दे रहे हैं उमेश ಖಾತೆದಾರ ಹಾಗೂ ಸಿದ್ದು ಸ್ವಾಮಿ ಅವರ ನಡುವೆ ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್. ಯಾವುದೇ ವಿಕೆಟ್ ನಷ್ಟವಿಲ್ಲದೆ 19 ರನ್. संजू थोड़े से महंगे साबित होते हुए इस ओवर में. अंतिम गेंद ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ ಬಸವನ ಬಾಗೇವಾಡಿ ತಂಡದಿಂದ. 2 ಓವರ್ಗಳ ನಷ್ಟಕ್ಕೆ 2 ಓವರ್ಗಳ ಮುಕ್ತಾಯಕ್ಕೆ 19 ರನ್ डीआर ತಂಡ. 2 ओवर की समाप्ति के बाद बढ़ता हुआ स्कोर 19 रन, लॉस ऑफ 0 विकेट डीआर की टीम. ಬಸವರಾಜ್ ಅಲ್ಲ ರೋಜೆ. 3ನೇ ಓವರ್ ಉತ್ತಮವಾದ ಹೊಡೆತ. रन 4. शानदार बल्लेबाजी का मुजाहरा इस बार उमेश द्वारा और अंपायर से थोड़ी सी चूक होती हुई 6 रन. आग उगलते हुए बल्लेबाज ಬೌಂಡ್ರಿ ಲೈನ್ ಅನ್ನು ಅಂಪೈರ್ ಚೆಕ್ ಮಾಡುತ್ತಿದ್ದಾರೆ. ಅವ್ರು ಡಿಕ್ಲೇರ್ ಮಾಡ್ಬೇಕ್ರಿ. थोड़ी सी ಇದೇನು 4 ಸಿಗ್ತಾರೆ. अंपायर का फैसला 6 रन 6. फिर से फिर से दंडनाता सनसनाता जा रहा है. ಮೇಲೆ ಸಿಕ್ಸರ್ ಡಿಆರ್ ತಂಡ ಸಿಕ್ಸರ್ ಮೇಲೆ ಸಿಕ್ಸರ್ ಅನ್ನು ಬಾರಿಸುತ್ತಿದೆ. ಡಿಆರ್ ತಂಡದ ಸಿಕ್ಸರ್ಗಳ ರಭಸಕ್ಕೆ ತತ್ತರಿಸಿದೆ ಬಸವನ ಬಾಗೇವಾಡಿ ತಂಡ. केवल तीसरा ओवर प्रगति पर है. 4 छक्के लग चुके हैं. काफी अच्छी लाइन में नजर आते हैं दोनों ही सलामी बल्लेबाज सिद्धू स्वामी और उमेश. उमेश ಅವರಿಂದ ಅತ್ಯುತ್ತಮವಾದ ಹೊಡೆತ
ಸತತ 2 ಶಿಕ್ಷಕರನ್ನು ಹೊಡೆದಿದ್ದಾರೆ. फिर से हवाई फायर और इस बार पॉइंट की दिशा में फील्डर के पास कोई, लेकिन अंत में काफी अच्छी फील्डिंग कहना पड़ेगा. 2 तो आसानी से मिल जाएंगे, क्या तीसरा भी ले जाएंगे. अच्छी रनिंग बिटवीन द विकेट. 2.2 ಓವರ್ಗಳಲ್ಲಿ ಡಿಆರ್ ತಂಡದ ಮೊತ್ತ 31 ರನ್. इस बार सिद्धू स्वामी फोटोज गए और सीधा कमेंट्री बॉक्स के दायरे में गेंद. फ्लैट 6 ರನ್ ಬಂದ ಸಿಕ್ಸರ್ ಮೇಲೆ ಸಿಕ್ಸರ್ ಅನ್ನು ಬಾರಿಸುತ್ತಿರುವ ಡಿಆರ್ ತಂಡದ ಸಿಕ್ಸರ್ಗಳ ಆರ್ಭಟಕ್ಕೆ ತತ್ತರಿಸಿ ಹೋಗಿರುವ ಬಸವನ ಜೋಡಿ ತಂಡ. रन बन नहीं रहे रन. रनों की बारिश, फिर से आसमानी गगन चुभे, तारामंडल में गेंद. इस ओवर का चौथा और इनिंग्स का कुल मिलाकर छठा और सिद्धू स्वामी के बल्ले से चौथा. लाजवाब बल्लेबाजी का मुजाहरा, शानदार लाजवाब, जिंदाबाद. ಗ್ರೌಂಡ್ ಇಂದ ಆಚೆ ಹಾಕಿರುವ ಸಿದ್ದಸ್ವಾಮಿ ಅವರು ಗ್ರೌಂಡ್ ಇಂದ ಬಾಲನ್ನು ಆಚೆ ಹಾಕಿದ್ದಾರೆ. ಅತ್ಯುತ್ತಮವಾದ ಸ್ಕೋರ್, ಯಾವುದೇ ವಿಕೆಟ್ ನಷ್ಟವಿಲ್ಲದೆ 46. उसी तरीके की गेंद थी, लेकिन इस बार थोड़ी सी चूक होती हुई और डॉट गेंद के साथ ओवर की समाप्ति. 3 ओवर की समाप्ति के बाद बढ़ता हुआ स्कोर. 3 ಓವರ್ಗಳ ಮುಕ್ತಾಯಕ್ಕೆ 46 ರನ್ಗಳನ್ನು ಬಾರಿಸಿರುವ ಡಿಆರ್ ತಂಡ ಸ್ವಲ್ಪ ಆತಂಕದಲ್ಲಿ. ಬಸವನಬಾಗೇವಾಡಿ ತಂಡದ ಕ್ಯಾಪ್ಟನ್ DSP ಸರ್ ಅವರು ಎಲ್ಲ ಕ್ಷೇತ್ರ ರಕ್ಷಕರಿಗೆ ಸಲಹೆ ಸೂಚನೆಗಳನ್ನು ಕೊಡುತ್ತಿದ್ದಾರೆ. 46 ರನ್ ಡಿಆರ್ ತಂಡ. लगभग 15 रन प्रति ओवर बना रहे हैं. 3 ओवर के समाप्ति के बाद 46 रन, 46 रन, लॉस ऑफ 0 विकेट. काफी अच्छी लाइन में नजर आते हुए दोनों ही सलामी बल्लेबाज. डीआर के फैंस और डीआर की टीम और डीआर का ड्रेसिंग रूम काफी खुश नजर आता हुआ. ಉತ್ತಮವಾಗಿ ರನ್ನನ್ನು ಕಲೆ ಹಾಕುತ್ತಿರುವ ಮೊದಲ ವಿಕೆಟ್ನಲ್ಲಿ ಉತ್ತಮವಾಗಿ ರನ್ನನ್ನು ಕಲೆ ಹಾಕುತ್ತಿರುವ ಡಿಆರ್ ತಂಡ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಚೆಂಡು 6. सिंगल डबल में विश्वास नहीं, छक्कों में डील करते हुए डीआर के बल्लेबाज. क्या बात. बड़े सिक्सरಗಳಲ್ಲಿ डील ಮಾಡುತ್ತಿರುವ डीआर ತಂಡ. तो दाल में मार उस तरह की बल्लेबाजी चल रही है भैया. ಇಬ್ಬರು ಓಪನಿಂಗ್ ಬ್ಯಾಟ್ಸ್ಮನ್ಗಳು ಬರೀ ಸಿಕ್ಸರ್ ನಲ್ಲಿ ಡೀಲ್ ಮಾಡುತ್ತಿದ್ದಾರೆ ಡಿಆರ್ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳು. इस बार हवा में गेंद और आउट. बल्ले का अंदरूनी किनारा लगा और सीधा आसान कैच देकर पवेलियन जाते हुए, लेकिन लाजवाब बल्लेबाजी. उत्तमವಾಗಿ ಕ್ಯಾಚ್ ನೀಡಿರುವ ತಿಪ್ಪಾರೆಡ್ಡಿ ಸರ್. एक अच्छा स्टार्ट देकर ड्रेसिंग रूम में जाते हुए उमेश. ಮೊದಲ ವಿಕೆಟ್ ಪತನ, ಡಿಆರ್ ತಂಡದ ಮೊದಲ ವಿಕೆಟ್ ಪತನ. ಮುರ್ತಜಾ ನದಾಬ್ ಅವರು ಹೊಸದಾಗಿ ಈಗ ಮೈದಾನಕ್ಕೆ ಆಗಮಿಸಿದ್ದಾರೆ. ಮುರ್ತಜಾ ನದಾಬ್ ಅವರು ಭೀಮು ಸಂದಿಮನಿ ಅವರು ಮೊದಲ ಬಾಲನ್ನು ಡಾಟ್ ಮಾಡಿದ್ದಾರೆ. ಉತ್ತಮವಾಗಿ ಆಡುತ್ತಿರುವ ಡಿಆರ್ ತಂಡದ ಮೊದಲ ವಿಕೆಟ್ ಇಲ್ಲಿಗೆ ಪತನವಾಯಿತು. 52 ರನ್ಗೆ 1 ವಿಕೆಟ್. ಉತ್ತಮವಾದ
ಹೊಡೆತ, ಗಾಳಿಯಲ್ಲಿ ಚೆಂಡು, 6 ರನ್. ಸ್ಟೇಡಿಯಂ ಕೆ ಪಾರ್ ಇಸ್ ಬಾರ್. ವಿಕೆಟ್ ಬಿದ್ದರೂ ಕೂಡ ಡಿಆರ್ ತಂಡದ ಸ್ಕೋರ್ ಕಾರ್ಡ್ನಲ್ಲಿ ಯಾವುದೇ ರೀತಿ ಬದಲಾವಣೆ ಆಗುತ್ತಿಲ್ಲ. ಅಬ್ಬರದ ಬ್ಯಾಟಿಂಗ್, ಅತ್ಯುತ್ತಮವಾಗಿ ಆಡುತ್ತಿರುವ ಡಿಆರ್ ತಂಡ ಸಿಕ್ಸರ್ಗಳಲ್ಲಿ ಡೀಲ್ ಮಾಡುತ್ತಿದ್ದಾರೆ. कोई चीज का दबाव नहीं, आते ही 6 रन मार दिया भीमू ने. भीमू सर 58 ರನ್ಗೆ 1 ವಿಕೆಟ್ ನಷ್ಟಕ್ಕೆ 58 ರನ್, 3.4 ಓವರ್. ಜೋರ್ದಾರ್ ಅಪೀಲ್. ಅಂಪೈರ್ ಇಂದ ಯಾವುದೇ ರೀತಿ ಪ್ರತಿಕ್ರಿಯೆ ಇಲ್ಲ. ಬಸವನ ಬಾಗೇವಾಡಿ ತಂಡದ ಡಿಎಸ್ಪಿ ಸಾಹೇಬರು ಜೋರಾಗಿ ಅಪೀಲ್ ಮಾಡುತ್ತಿದ್ದಾರೆ. ಅಂಪೈರ್ ಕಡೆಯಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಇಲ್ಲ. ಡಿಸ್ಕಸ್ ನಡೆಸುತ್ತಿರುವ ಇಬ್ಬರು ಅಂಪೈರ್ಗಳು काफी देर चर्चा करने के बाद और अंपायर का इशारा आउट. काफी शॉकिंग न्यूज. भीमू सर 2 नजर आ रहे थे. दूसरा विकेट का पतन, 2ನೇ विकेट पतन. ಡಿಆರ್ ತಂಡದ 2ನೇ विकेट पतन. ಎರಡು ವಿಕೆಟ್ ನಷ್ಟಕ್ಕೆ 2ನೇ ವಿಕೆಟ್ ಪತನ. ಹೊಸದಾಗಿ ಆಗಂತಿರುವ ಬ್ಯಾಟ್ಸ್ಮನ್, ನ್ಯೂ ಬ್ಯಾಟ್ಸ್ಮನ್ ಸಿದ್ದು ಕೋರೆ. ಸಿದ್ದು ಕೋರೆ ಅವರು ಹೊಸದಾಗಿ ಬ್ಯಾಟಿಂಗ್ಗೆ ಆಗಮಿಸುತ್ತಿದ್ದಾರೆ. ಡಿಆರ್ ತಂಡದ 4ನೇ. बागेवाड़ी की टीम इस ओवर में काफी अच्छी तरीके से वापसी कर चुकी है. 4ನೇ ಕ್ರಮಾಂಕದ ಬ್ಯಾಟ್ಸ್ಮನ್ ಹೊಸದಾಗಿ ಮೊದಲ ಬಾಲ್ ಅನ್ನು ಎದುರಿಸುತ್ತಿದ್ದಾರೆ ಸಿದ್ದು ಕೋರೆ ಅವರು. ರಿವರ್ಸ್ ಶಾಟ್ ಮೂಲಕ 1 ರನ್ ಅನ್ನು ಪೂರೈಸಿದ್ದಾರೆ ಸಿದ್ದು ಕೋರೆ ಅವರು. ಡಿಆರ್ ತಂಡದ 4ನೇ ಕ್ರಮಾಂಕದ ಬ್ಯಾಟ್ಸ್ಮನ್. ಹಲೋ ಅರ್ಜುನ್ ಅವರಿಂದ ಬೌಲಿಂಗ್. ಉತ್ತಮವಾದ ಹೊಡೆತ, ಗಾಳಿಯಲ್ಲಿ ಚೆಂಡು, ಡ್ರಾಪ್ ಕ್ಯಾಚ್. ಸುಲಭವಾದ ಕ್ಯಾಚ್ ಅನ್ನು ಕೈ ಚೆಲ್ಲಿರುವ ಬಸವನ ಬಾಗೇವಾಡಿ ತಂಡದ ಕ್ಷೇತ್ರ ರಕ್ಷಕರು. ಕತ್ತಲಲ್ಲಿ ಚೆಂಡು ಹೊಡ್ಕೊತಿರುವ ಬಾಗೇವಾಡಿ ತಂಡ ಕಾಮೆಂಟೇನ್ ಮಾಡಲು ಇದೀಗ ತಾನೇ ಆಗಂದಿರುವ ಸಿಪಿಐ ಮನಗೂರು ಸರ್ ಅವರು, ಅವರಿಗೆ ಎಲ್ಲ ಪ್ರೇಕ್ಷಕರ ಹಾಗೂ ಎಲ್ಲ ತಂಡಗಳ ಪರವಾಗಿ ಸ್ವಾಗತ. ಮತ್ತೆ ಒಂದು ಪೋರನ್ನು ಬಾರಿಸಿದ್ದಾರೆ ಡಿಆರ್ ತಂಡ. ನಾಲ್ಕು ರನ್. ಸಿಕ್ಸರ್ಗಳ ಮೇಲೆ ಡೀಲನ್ನು ಮಾಡುತ್ತಿರುವ ಡಿಆರ್ ತಂಡ ಇದೀಗ ತಾನೇ ಒಂದು ಪೋರನ್ನು ಬಾರಿಸಿದ್ದಾರೆ. ಉತ್ತಮವಾದ ಹೊಡೆತ, ಗಾಳಿಯಲ್ಲಿ ಚೆಂಡು, 6 ರನ್, 6. ಅತ್ಯುತ್ತಮವಾದ ಹೊಡೆತ, 6 ರನ್. ಕ್ಯಾಪ್ನಲ್ಲಿ ಹೋಗಿರುವ ಕಾರಣ ಡಿಆರ್ ತಂಡಕ್ಕೆ 4 ರನ್ಗಳು. ಅತ್ಯುತ್ತಮವಾದ ಬ್ಯಾಟಿಂಗ್. ಸಿದ್ದರಾಮ್ ಕೋರೆ ಸರಿಂದ ಉತ್ತಮವಾದ ಬ್ಯಾಟಿಂಗ್.
ಸಿಕ್ಸ್ ಆದ ಮೇಲೆ ಮತ್ತೊಂದು 4 ಹೊಡೆದಿದ್ದಾರೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಮೂರು ರನ್. ಹಿಡಿದಾಗ ಏನಾಯ್ತು? 3 ರನ್ ನೋಡ್ರಿ ಅವರು. 2 ವಿಕೆಟ್ಗಳ ನಷ್ಟಕ್ಕೆ 78 ರನ್. ಚಾರ್ಲಿ ಕ್ಯಾಚ್. ಮತ್ತೆ ಒಂದು ಬಿಟ್ಟ ಅವರಿಗೆ 1,001 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಗೌಡ ಸರ್ ಅವರು ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲರಾಗಿದ್ದಾರೆ. 2 ರನ್ ಅನ್ನು ಡಿಆರ್ ತಂಡಕ್ಕೆ ಉಚಿತವಾಗಿ ನೀಡಿರುತ್ತಾರೆ. 79 79. स्कोर 4 मधले 2 संपले सर. स्कोर मीडिया 5 ಓವರ್ಗಳ ನಂತರ ಡಿಆರ್ ತಂಡದ ಮೊತ್ತ 79. ಮುಂದಿನ ತಯಾರಿ ಮೀಡಿಯಾ ವರ್ಷಸ್ ವಿಶೇಷ ಘಟಕ ನಂತರ ಡಿಆರ್ ಮುಂದಿನ ತಯಾರಿಯಲ್ಲಿರಬೇಕು. ವಿಶೇಷ ಘಟಕ ಮೀಡಿಯಾ 79. 5 ಓವರ್ಗಳ ನಂತರ ಹಾಫ್ ಲಾಸ್ಟ್ ರನ್ 2 ಹೊಡ್ಯಾರ. 2 ರನ್ ಬಸ್ ಅವ್ರ ಹಚ್ಚಾರ. 2 2 ಬಾಗೇವಾಡಿ ತಂಡದ ನಾಯಕರು ಬಹಳ ರನ್ ಆಗಿದ್ದಕ್ಕೆ ಅವರಿಗೆ ಏನೋ ಒಂದು ಸಲಹೆ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಬೃಹತ್ ಮತದಿಂದ ಡಿಆರ್ ತಂಡ 5 ಓವರ್ಗಳ ಮುಕ್ತಾಯಕ್ಕೆ 2 ವಿಕೆಟ್ ನಷ್ಟಕ್ಕೆ 80 ರನ್ ಅನ್ನು ಬಾರಿಸಿದ್ದಾರೆ ಡಿಆರ್ ತಂಡದವರು. ಬಾಗೇವಾಡಿ ತಂಡ ಬ್ಯಾಟಿಂಗಿನ ಹೊರತಕ್ಕೆ ತತ್ತರಿಸಿ ಹೋಗಿದೆ. ಈಗ ಲಾಸ್ಟ್ 2 ಸರ್ ಫಸ್ಟ್ 3 ಹೊಡ್ಯಾರ ಸರ್. 3 ಆಯ್ತು ಕುಡಿಲಿ ಮಾತಾಡ್ತಾರೆ ಸರ್. ಕೈ ಬರ್ತಾರೆ. ಮುಂದಿನ ತಯಾರಿ ನಿಮಗೆ ಎಲ್ಲ ಕ್ಯಾಪ್ಟನ್ ಯಾರು ಮೀಡಿಯಾ ತಂಡದ ನಾಯಕರು ಅಶೋಕ್ ಯಡಾಳಿಯವರು ಕೂಡ ಈ ಕಡೆ ಬರಬೇಕು, ತಯಾರಿಯಲ್ಲಿ ಇರಬೇಕು. ಸ್ಕೋರ್ ಹೇಳಬೇಕಾಗಿ 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 87 ವಿಕೆಟ್ ನಷ್ಟಕ್ಕೆ ಬೃಹತ್ ಮೊತ್ತ. ಡಿಆರ್ ತಂಡ ಟಾಸನ್ನ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದಂತ ತಂಡ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ನೀಡ್ತವೆ ಒಂದು ಮೈದಾನದಲ್ಲಿ. 5 ಓವರ್ಗಳ ಮುಕ್ತಾಯಕ್ಕೆ 80. ಇನ್ನೂ 5 ಓವರ್ಗಳಲ್ಲಿ ಎಷ್ಟು ರನ್ನನ್ನು ಕರೆ ಹಾಕ್ತಾರಂತ ಕಾದು ನೋಡೋಣ. ಬೌಲಿಂಗ್ ನಲ್ಲಿ ರೇವಣ್ಣ ಅವರು ಇದೇ ರೀತಿ ಸರಾಸರಿ ಹೋದರೆ 160 ರನ್ನುಗಳನ್ನು ದಾಟುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನೋ ಬಾಲ್, ಸ್ಟ್ರೇಟ್ ಅವೇ ನೋ ಬಾಲ್. ಕೊಂಚ ಸ್ವಲ್ಪ ರೂಲ್ಸ್ ಅವರಿಗೆ, ನಮ್ಮ ಬಾಗೇವಾಡಿ ತಂಡವರಿಗೆ ಸ್ಟಂಪಿನ ಈ ಸೈಡ್ ಇರ್ಬೇಕು ಸರ್. ನೀವು ಸ್ಟಂಪಿನ ಹಿಂದಗಡೆ 3 ಜನ ಡೀಪ್ ಸ್ಕ್ವೇರ್ ಲೆಗ್, ಶಾರ್ಟ್ ಸ್ಕ್ವೇರ್ ಲೆಗ್, ಶಾರ್ಟ್ ಫೈನ್ ಲೆಗ್. ಪ್ಲೇಯರ್ಸ್ಗಳು ಯಾರು ನೋಡಲಿಲ್ಲ ನಿಮ್ಮ ಆಫೀಸರ್ ನೋಡ್ರಿ. ಪ್ಲೇಯರ್ಗಳು ನಿಮ್ಮವರೆಲ್ಲ ಓಕೆ, ಈ ಫೀಲ್ಡ್ ಓಕೆ ನಾವು ಬಾಲ್ ನೋಡಿ. ಆದರೂ ಕೂಡ ತುಂಬಾ ಸಮಸ್ಯೆ ಸರ್, ಯಾಕಂದ್ರೆ ತುಂಬಾ ಡ್ಯೂಟಿ ಮೇಲೆ ಬ್ಯುಸಿ ಇರ್ತಾರೆ. ಕ್ರಿಕೆಟ್ ಆಡೋದು ಅಪರೂಪ, ವರ್ಷದಲ್ಲಿ 1 ಬಾರಿ ಆಡ್ತಾರೆ. ಆದ ಕಾರಣ ಸ್ವಲ್ಪ ರೂಲ್ಸ್ ಸಮಸ್ಯೆ ಆಗತ್ತೆ, ತೊಂದರೆ ಇಲ್ಲ. ತಂಡದ ಮೊತ್ತ 81. ಮತ್ತೊಮ್ಮೆ 3 ಹಿಟ್ ಎಸೆತ. ಮತ್ತೊಂದು ಎಳೆದು ಬಾರ್ತಾರೆ ಲೀಲಾ ಜಾಲವಾಗಿ, ಗಗನ ಚುಂಬಿ ಸಿಕ್ಸರ್. 6 ಓಟಗಳು. ಎಲ್ಲೊಂದು ಡಿಎಆರ್ ತಂಡ ಆಕ್ರಮಣಕಾರಿ ಆಟಕ್ಕೆ ಎಲ್ಲ ಸೂಚನೆ ನೀಡ್ತಾ ಇದ್ದಾರೆ. 87ಕ್ಕೆ ಏರಿಕೆ 6ನೇ ಓವರ್ನ ಪ್ರಗತಿಯಲ್ಲಿ ಈ ಒಂದು ಮೈದಾನದಲ್ಲಿ ಅತಿ ದೊಡ್ಡ ಮೊತ್ತ ಕಲೆ ಹಾಕುವ ಎಲ್ಲ ಸೂಚನೆ ನೀಡ್ತಾ ಇದ್ದಾರೆ.
ಮತ್ತೊಮ್ಮೆ ಮತ್ತೊಂದು ಸ್ವಿಂಗ್ ಅಂಡ್ ಮಿಸ್ ಎಳೆದು ಬಾರಿಸಲು ಪ್ರಯತ್ನ. ಈ ಬಾರಿ ಡಾಟೆಡ್ ಡೆಲಿವರಿ, ಬ್ಯಾಟಿಗೆ ಬಾಲಿಗೆ ಯಾವುದೇ ಸಂಪರ್ಕವಿಲ್ಲ. ವಿಜಯಪುರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2025 ಮತ್ತೊಂದು ಬಿಗ್ ಸ್ವಿಂಗ್ ಬರ್ತಾ ಇದೆ. ಔಟ್ ಆಫ್ ದ ಪಾರ್ಕ್, ಬಾಲ್ ಹೈವೇಗೆ ಟಚ್ ಆಗ್ತಾ ಇದೆ. ಸಿಕ್ಸರ್ಗಳ ಸುರಿಮಳೆನೆ ಕಂಡು ಬರ್ತಾ ಇದೆ ಒಂದು ಇನ್ನಿಂಗ್ಸ್ ನಲ್ಲಿ. ತಾವು ನೋಡಬಹುದು ಆಫ್ಗೆ ಬಂದು ಕವರ್ ಆಗಿ ಕ್ಲೀನ್ ಆಗಿ ಎಳೆದು ಬಾರಿಸಿದ್ದಾರೆ. ಬೇರೆ ಸ್ಕೋರ್ ನೋಡಿ ಬೈಕೊಟ್ಟು ಹೋಗ್ತಾರೆ ಈಗ. ಎಲ್ಲೋ ಒಂದು ಬದಿಯಲ್ಲಿ ತಂಡದ ಮೊತ್ತದಲ್ಲಿ ಭಾರಿ ಏರಿಕೆ. ತಂಡದ ಒಟ್ಟು ಮೊತ್ತ 93, ಓವರಿಗೆ ಸರಾಸರಿ 16.91 ರನ್ ಕಲೆ ಹಾಕ್ತಾ ಇದ್ದಾರೆ. ಇದೇ ರೀತಿಯಾದ ಬ್ಯಾಟಿಂಗ್ ಪೋಷಣ ಮುಂದುವರಿಸಿದರೆ 169ಕ್ಕೆ ತಲುಪಲಿದ್ದಾರೆ DAR ತಂಡ. ಬಾಗೇವಾಡಿ ತಂಡದ ಬಾಲರ್ಸ್ ಫೀಲ್ಡರ್ಸ್ ಏನಾಗ್ತಾ ಇದೆ, ರನ್ಔಟ್ ಆಗುವ ಸಾಧ್ಯತೆ ಇದೆ. ಕಾಲ್ ಮಾಡಬೇಕು. ಸ್ಟಿಲ್ ರನ್ನರ್ ಚಾನ್ಸ್. ಇಟ್ಸ್ ರನ್ಔಟ್ ಸರ್. ಯಾಕಂದ್ರೆ ಹೆಲ್ಪ್ ಇಟ್ಕೊಂಡು ಕೂಡ ತಾವೇ ಕೂಡ ಓಡಲು ಪ್ರಯತ್ನಿಸಿದ್ರು. ಅಲ್ಲಿ ಅನಾವಶ್ಯಕ ವಿಕೆಟ್ ಅಂತ ಹೇಳ್ಬೋದು ನಾವು. ಇದು ಕ್ರಿಕೆಟಿಂಗ್ ಲ್ಯಾಂಗ್ವೇಜ್ ನಲ್ಲಿ ಸೆಲ್ಫ್ ಸುಸೈಡ್ ಅಂತಾರೆ, ಆತ್ಮಹತ್ಯೆ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. ಚೆಕಿಂಗ್ ಕಾದು ನೋಡೋಣ. ಅಂಪೈರ್ ತೀರ್ಮಾನ ಕ್ರೀಸ್ ಬಿಟ್ಟಿದ್ದಾರೆ, ಅವರೇ ಔಟ. ಇಟ್ಸ್ ವೆರಿ ಸಿಂಪಲ್ ಸರ್. ಬ್ಯಾಟ್ಸ್ಮನ್ ಔಟ್ ಅಲ್ಲ, ಆಚೆ ಕಡೆ ಅವನಿಗೆ ಔಟ್ ಕೊಡ್ಲಾತಾರೆ ಅವರು. ಇಲ್ಲ ಸರ್, ಕೊಡತ್ತೆ ಕರೆಕ್ಟ್. ಇವರೇ 45 ಜರ್ಸಿ ನಂಬರ್ ಸಿದ್ದರಾಮ ಕೋರ ಸರ್ ಅವರು ಔಟ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ಹೆಲ್ಪ್ ರನ್ನರನ್ನ ಇಟ್ಕೊಂಡು ಕೂಡ ತಾವು ರನ್ಗಾಗಿ ಪ್ರಯತ್ನ ಪಟ್ಟರು. ಮೋಸ್ಟ್ಲಿ ಸ್ವಲ್ಪ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಅಂತಾರೆ ಇದಕ್ಕೆ. ರೈಟ್ ಡಿಸಿಷನ್ 45 ಕರೆಕ್ಟ್ ಔಟ್. ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಅಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಉತ್ತಮ ಬ್ಯಾಟಿಂಗ್ ಪೋಷಣ. ಸಿದ್ದರಾಮಯ್ಯ 11 ಎಷ್ಟುಗಳಲ್ಲಿ 32 ರನ್ ಕಲೆ ಹಾಕಿದರು. ಅವರ ಸ್ಥಾನವನ್ನು ತುಂಬಲು ಈಗ ಮಲ್ಲನಗೌಡ ಸ್ಟ್ರೈಕ್ ನಲ್ಲಿ ಸಿದ್ದು ಎಚ್. DAR ಆಟಗಾರರು ಎಲ್ಲರೂ ಕೂಡ ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಮತ್ತೊಮ್ಮೆ ಈ ಬಾರಿ ಲಜಾಲವಾಗಿ ಬರ್ತಾ ಇದೆ. ಡೀಪ್ ಮಿಡ್ ವಿಕೆಟ್, ಕೌ ಕಾರ್ನರ್, ಕಂಟ್ರಿ ಮಿಡ್ ವಿಕೆಟ್ ಅತ್ತ ಚೆಂಡು ಸಾರುವುದು ಲೀಲಾಜಾಲವಾಗಿ ಮನಮೋಹಕವಾದಂತಹ ಅರ್ಥ ತಮ್ಮ ರಡಾರ್ನಲ್ಲಿ ಇತ್ತು. ಅಲ್ಲಿ ಸಿದ್ದು ಅವರ ಆಕ್ರಮಣಕಾರಿ ಆಟ. 6 ಓಟಗಳು ಓವರ್ ಮುಕ್ತಾಯ. 6 ಓವರ್ಗಳ ಮುಕ್ತಾಯಕ್ಕೆ ಟಾಸ್ ಅನ್ನ ಸೋತು ಮೊದಲು ಬ್ಯಾಟಿಂಗ್ ಮಾಡ್ತಿರುವಂತಹ DAR ತಂಡದ ಒಟ್ಟು ಮೊತ್ತ 99, 3 ವಿಕೆಟ್ ನಷ್ಟಕ್ಕೆ. ಈ ಒಂದು ಇನ್ನಿಂಗ್ಸ್ ನಲ್ಲಿ ಒಟ್ಟು 12 ಸಿಕ್ಸರ್ಗಳು ಬಂದಿವೆ. DAR ತಂಡದಿಂದ ಸಿಕ್ಸರ್ಗಳ ಸುರಿಮಳೆ ಆಗ್ತಾ ಇದೆ. ಕೇವಲ 3 ಬೌಂಡ್ರಿ ಹಾಗೂ 12 ಸಿಕ್ಸರ್ ಮುಖಿಯೊಂದಿಗೆ ತಂಡದ ಮೊತ್ತದಲ್ಲಿ ಏರಿಕೆ 99. ಮತ್ತೊಮ್ಮೆ ಬೌಲಿಂಗ್ ನಲ್ಲಿ ಇಮಾಮ್ ಡಾಟ್ ಬಾಲ್, ಡಾಟೆಡ್ ಡೆಲಿವರಿ. ಬಾಗೇವಾಡಿ ತಂಡದ ಬೌಲರ್ಸ್ ಹಾಗೂ ಫೀಲ್ಡರ್ಸ್ they need to take wickets at regular intervals or else they will be in a very difficult situation once again. This time the full toss doesn't miss a straight to the, oh my god, straight to the combo box here. Flat 6, 6 ಓಟಗಳು ಮತ್ತೊಂದು ಈಗ ಜಲವಾಗಿ ಬರ್ತಾ ಇದೆ. ಈ ಇನ್ನಿಂಗ್ಸ್ ನ 13ನೇ ಸಿಕ್ಸರ್. ವೈಟ್ ಬಾಲ್, ಅಗಲವಾದ ಎಸೆತ. ಮತ್ತೊಮ್ಮೆ ತಂಡದ ಮೊತ್ತದಲ್ಲಿ ಭಾರಿ ಏರಿಕೆ. ತಂಡದ ಮೊತ್ತ 106. ಔಟ್.
ಈ ಬಾರಿ ಡಾಟ್ ಬಾಲ್. ಆ ಸ್ಪೀಕರ್ ಒಂದು ಸ್ವಲ್ಪ ಸೈಡ್ ಇಟ್ಟೆಲ್ಲ ಕಾಣ. ಮತ್ತೊಮ್ಮೆ ಇಮಾಮ್ಸ್ ಟು ಮಲ್ಲಗೌಡ್ ಸರ್. ಓಟವಾದಂತ ಅರ್ಧ ಗ್ಯಾಪ್ ನಲ್ಲಿ ಹೋಗ್ತಾ ಇದೆ. ಮತ್ತೊಂದು 4 ಓಟಗಳು ಕನೆಕ್ಟಿಂಗ್ ಬ್ರಿಟಾನಿಯಾ ಬಿಸ್ಕಿಟ್. ಟಿಂಗ್ ಟಿಂಗ್ ಟಿಂಗ್. ಸ್ವಲ್ಪ ಸ್ಪೀಕರ್ ಆ ಕಡೆ ಸ್ವಲ್ಪ ಆ ಕಡೆ ನೀವು ಸ್ವಲ್ಪ ಇಡ್ರಿ. ಸ್ವಲ್ಪ ಇಲ್ಲ ಸ್ಪೀಕರ್ ಸ್ವಲ್ಪ ಆ ಕಡೆ. ಮತ್ತೊಂದು ಮಗದೊಂದು ಕಾದಲು ಅಂಪೈರ್ ತೀರ್ಮಾನ 4 ರನ್ನುಗಳು. ಈ 4 ರನ್ನುಗಳೊಂದಿಗೆ ತಂಡದ ಮೊತ್ತದಲ್ಲಿ ಬಹುತೇಕ 114. 114. ಇದು ಕೇವಲ 7ನೇ ಓವರ್ನ ಪ್ರಗತಿಯಲ್ಲಿದೆ. ಲಾಸ್ಟ್ ಬಾಲ್ ಆಫ್ ದ 7th ಓವರ್. ಓಹ್, ವಾಟ್ ಅ ಸ್ಕೋರ್ ದಿಸ್ ಇಸ್. ಉತ್ತಮವಾದಂತಹ 7 ಓವರ್ಗಳ ಮುಕ್ತಾಯಕ್ಕೆ ತಂಡ ಒಟ್ಟು ಮೊತ್ತ 114. 3 ವಿಕೆಟ್ನ ನಷ್ಟಕ್ಕೆ. ಸರಾಸರಿ ರನ್ ರೇಟ್ ಪ್ರತಿ ಓವರ್ನಲ್ಲಿ 16.29 ರನ್ಗಳ ಮೂಲಕ ಕಲೆ ಆಗ್ತಾ ಇದ್ದಾರೆ. ಇದೇ ರೀತಿಯಾಗಿ ಬ್ಯಾಟಿಂಗ್ ಮಾಡಿದ್ರೆ 162 ರನ್. ದಟ್ ವಿಲ್ ಬಿ ಎ ಬಿಗ್ ಟಾಸ್ಕ್ ಫಾರ್ ಬಾಗೇವಾಡಿ ಟೀಮ್. ಸ್ವಲ್ಪ ಬೇಗನೆ ಬೌಲಿಂಗ್ ಮಾಡಿ ಸರ್. ಕಾದರನ್ನ ಬಾಗೇವಾಡಿ ತಂಡದ ಕ್ಯಾಪ್ಟನ್ ಕೊಂಚ ನಿರಾಸೆಯಲ್ಲಿದ್ದಾರೆ ತಮ್ಮ ಬೌಲರ್ಗಳ ಪ್ರದರ್ಶನದೊಂದಿಗೆ. ಬೌಲಿಂಗ್ ನಲ್ಲಿ ನದಾಫ್ ಅವರು ಈ ಬಾರಿ ಮತ್ತೊಂದು ಮಗದೊಂದು 118 ಮೀಟರ್ಗಳ ಸಿಕ್ಸರ್. ನೋ ಡೌಟ್ ಇನ್ ದಟ್. ಬಾಲ್ ಸೀದ ಹೈವೇ ದಾಟಿದೆ. 118 ಮೀಟರ್ಗಳ ಸಿಕ್ಸರ್. ಬೆಂಗಳೂರಲ್ಲಿದ್ರು ನೀವು ಬಾಲ್ ಪ್ಲೀಸ್ ಅನ್ಸುತ್ತೆ. ಬಾಲ್ ಕೊಂಚ ದುಬಾರಿ ಆಗ್ತಾ ಇದ್ದಾರೆ. ಬಾಲ್ಗಳನ್ನ ಕಳಿತಾ ಇದ್ದಾರೆ ಇಲ್ಲಿ. ಸರ್ ಬಾಲ್ ಕೊಡಿ ಸರ್, ಅದು ತುಂಬಾ ಹೊರಗಡೆ ಹೋಗಿದೆ. ಚರ್ಚನ್ನ ಚಾರ್ಲಿ ಡ್ರೈವರ್ ಆದಂತ ಸಿದ್ದು 50 ರನ್ ಹೊಡೆದಲ್ಲಿ ಅವರ ಚಾರ್ಲಿಯರಾದ ಶ್ರೀ ಪರಶುರಾಮ ಮುನ್ಗುಳಿ ಅವರು 1,001 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಚಿಲ್ಲರ್ ಇಲ್ಲ ಸರ್. ಸರ್ ಬಾಲ್ ನೋಡಿ ಸರ್, ಸ್ವಲ್ಪ ಇಲ್ಲ ಬಾಲ್ ಓಲ್ಡ್ ಬಾಲ್ ಇದ್ರೆ ಕೊಡಿ. ನನ್ನ ಪ್ರಕಾರ ಬಾಲ್ ಬರೋ ಡೌಟ್ ತುಂಬಾ ದೂರ ಹೋಗಿದೆ. ಸರ್ ಬೇರೆ ಬಾಲ್ ಇದ್ರೆ ಕೊಡ್ಬೇಕು ಬೇಗನೆ. ಓಕೆ ಬಂದಿದೆ. ಅಂಪೈರ್ಸ್ ಓಲ್ಡ್ ಬಾಲ್ ಸ್ವಲ್ಪ ನಿಮ್ಮ ಹತ್ರನೇ ಇಟ್ಕೊಂಡ್ಬಿಡಿ ಇನ್ನಿಂಗ್ಸ್ ಮುಕ್ತಾಯ ನಂತರ. ಕಂಪನಿಗೆ ಜಮಾ ಮಾಡ್ರಿ ಸರ್. ನೋಡಿ ಸಿದ್ದೇಶ್ವರ ಅವರಿಗೆ ಬಹುಮಾನ ಇದೆ. ಅರ್ಧ ಶತಕ ಬಾರಿಸಿದರೆ ಬಹುಮಾನದ ಘೋಷಣೆ ಆಗ್ತಾ ಇದೆ ಈಗಾಗಲೇ. ಮತ್ತೊಮ್ಮೆ 3,000. 1 ಬೌನ್ಸ್ 2 ಬೌನ್ಸ್ ಓವರ್ ದ ರೋಡ್. ಮತ್ತೊಂದು 4 ರನ್ನುಗಳು. ಕೇವಲ ರನ್ ಗಳಿಕೆಯನ್ನ ಮಾಡ್ತಾ ಇಲ್ಲ ಇಲ್ಲಿ ಡಿಆರ್ ತಂಡದವರು. ಉಳಿದಂತ ಎದುರಾಳಿ ತಂಡಗಳಿಗೆ ಸೂಚನೆಯನ್ನ ನೀಡ್ತಾ ಇದ್ದಾರೆ. ನಾವು ಕೂಡ ಈ ಒಂದು ಪಂದ್ಯಾವಳಿಯಲ್ಲಿ ಬಲಿಷ್ಠ ತಂಡ ಇದೆ ಅಂತ ಹೇಳಿ. ಮತ್ತೊಮ್ಮೆ ಸಿದ್ದು ಉತ್ತಮವಾದಂತ ಶಾಟ್, ಕಟ್ ಶಾಟ್, ಯಾವುದೇ ಅವಕಾಶವಿಲ್ಲ. ಮತ್ತೊಂದು 4 ರನ್ನುಗಳ ಸೇರ್ಪಡೆ. ಎಲ್ಲೋ ಒಂದು ಬದಿಯಲ್ಲಿ ನೋಡಿದರೆ ಸಿದ್ದು ಅವರ ವೈಯಕ್ತಿಕ ಮೊತ್ತ ಏರಿಕೆ. ವೈಯಕ್ತಿಕ ಮೊತ್ತ 47, ಕೇವಲ 16 ಎಸೆತಗಳಲ್ಲಿ. ಈ ಬಾರಿ ಕಾದಿರಬೇಕು. ವೈಟ್ ಬಾಲ್, ಅಗಲವಾದ ಎಸೆತ. ನಾವು ನೋಡ್ಬೋದು ಸಿದ್ದು ಪ್ಯೂರ್ ಕ್ರಿಕೆಟಿಂಗ್ ಶಾಟ್ ಆಡ್ತಾ ಇದ್ದಾರೆ ಅಲ್ಲಿ. ಒಳ್ಳೆಯ ಆಟಗಾರ ಸಿದ್ದು. ಡಿಆರ್ ತಂಡದ ಬೆನ್ನೆಲುಬು, ಸ್ಫೋಟಕ ಬ್ಯಾಟ್ಸ್ಮನ್. ಕೇವಲ 3 ರನ್ಗಳ ಅವಶ್ಯಕತೆ ತಮ್ಮ ಅರ್ಧ ಶತಕ ಪೂರೈಸಲು. ಮತ್ತೊಂದು ಸ್ವಿಂಗ್ ಅಂಡ್ ಮಿಸ್. ಮತ್ತೊಂದು ವೈಟ್ ಬಾಲ್. ಈ ಬಾರಿ ಲೆಗ್ ಸ್ಟಂಪ್ ಇಂದ ಆಚೆ ಉರುಂಟ ಚೆಂಡು.
ಬಾಗೇವಾಡಿ ಡಿವಿಷನ್ ಹಾಗೂ DAR ಗಳ ಮಧ್ಯೆ ಪಂದ್ಯ ನಡೀತಾ ಇದೆ. ನಿಮ್ಗೆ ಎಷ್ಟು ಅಭಿಮಾನ ಅದ ಇವ್ರಿಗೆ ಅಡ್ಡಿಲ್ಲ. ನಾ ಇದ್ದಿದ್ದಿಲ್ರಿ ಸರ್ ಇಲ್ಲಿ. ಹೆಂಗ್ ರೇಟ್ ಸಲ ಆಯ್ತು ಮುಂಜಾನೆ ಹೇಳತ್ತಿಲ್ಲ ನಿಮಗೆ. ಅಲ್ರಿ ಇವ ಹೋಗೋದು ಗೊತ್ತಿಲ್ಲ ಕಾಡ್ಸೋಳಿ ಮಗ. ಈ ಬಾರಿ ಸಿಕ್ಸರ್ ಮೂಲಕ ತಮ್ಮ ಅರ್ಧ ಶತಕವನ್ನು ಪೂರೈಸಿದ್ದಾರೆ. ಕೇವಲ 10 ಹಾಫ್ ಸೆಂಚುರಿ ಸಿದ್ದು ಅರ್ಧ ಶತಕ. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ. ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಅಂತ ಮನಮೋಹಕವಾದಂತಹ ಬ್ಯಾಟಿಂಗ್ ಪ್ರದರ್ಶನ. ಕೇವಲ 17 ವರ್ಷಗಳಲ್ಲಿ 7 ಸಿಕ್ಸರ್ ಹಾಗೂ 2 ಬೌಂಡ್ರಿಯೊಂದಿಗೆ ಅಜೇಯರಾಗಿ 53. ಹಲೋ, ಭ್ರಮೆಗೊಂಡ ಬಾಗೇವಾಡಿ ತಂಡದ ನಾಯಕರು ಚಡ್ಚನ ಚಾರ್ಲಿ ಸರ್ ಅವರಿಂದ ಸಿದ್ದು ಅವರಿಗೆ 1,000 ರೂಪಾಯಿ ಬಹುಮಾನ ಘೋಷಣೆ ಆಗಿದೆ. ಓಕೆ, ವೈಟ್ ಬಾಲ್. ಕಾದು ನೋಡೋಣ. ಸಿದ್ದು ಅವರು ಸೆಂಚುರಿ ಮಾಡಿಸಿದ್ರೆ ಏನಾದ್ರು ಬಹುಮಾನ ಹೆಚ್ಚಿಗೆ ಮಾಡ್ತಾರೆ. ಬರಬೇಡ ವಾಳಿಕರ್. ಎಲ್ಲೋ ಒಂದು ವೇಳೆ ಸೆಂಚುರಿ ಮಾಡೋ ಲಕ್ಷಣವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಮತ್ತೊಂದು ಬಿಗ್ ಸ್ವಿಂಗ್. ಅಂದ್ರೆ ಈ ಬಾರಿ ಚೆಂಡನ್ನ ಗುರುತಿಸಲು ವಿಫಲರಾಗಿದ್ದಾರೆ. ಡಾಟ್ ಬಾಲ್. ನಿಡುಗುಂದಿ ಚಾರ್ಲಿ ಅವರು ದಿಗ್ಭ್ರಮಣೆಗೊಂಡಿದ್ದಾರೆ. ರನ್ ರೇಟ್ ನೋಡಿ ಯಾವ ರೀತಿ ಅವನ್ನ ಚೇಂಜ್ ಮಾಡ್ಬೇಕಂತ ಹೇಳಿ ಅವರು ಹೊಂಚು ಹಾಕಿ ಸಂಚು ಮಾಡ್ತಾ ಇದ್ದಾರೆ ಅವರು. ಈ ಬಾರಿ ನೇರವಾಗಿ ಕ್ಷೇತ್ರ ರಕ್ಷಕರ ಕೈಯಲ್ಲಿ 1 ರನ್ಗಳ ಸೇರ್ಪಡೆ. ಈ 1 ರನ್ಗಳ ತಂಡದ ಮೊತ್ತಕ್ಕೆ ತಂಡದ ಒಟ್ಟು ಮೊತ್ತ 138. 138. ಸ್ಟ್ರೈಕ್ ಇಟ್ಕೊಂಡಿದ್ದಾರೆ. 8 ಓವರ್ಗಳ ಮುಕ್ತಾಯಕ್ಕೆ DAR ತಂಡದ ಒಟ್ಟು ಮೊತ್ತ 138. 3 ವಿಕೆಟ್ ನಷ್ಟಕ್ಕೆ ಕೊನೆಯ 12 ಎಸೆತಗಳು ಬಾಕಿ. ಕೊನೆಯ 2 ಓವರ್ಗಳು ಬಾಕಿ ಇದೆ. ಸರ್ ಬೌಲರ್ ಸರ್ ಬಾಟಮ್ ಎಡ್ಜ್. ಚೆಂಡು ನಿಧಾನವಾಗಿ ಹೋಗ್ತಾ ಇದೆ. ಯಾವುದೇ ಪ್ರಯತ್ನ ಇಲ್ಲ. 2 ರನ್ಗಳ ಸೇರ್ಪಡೆ. ಸಿದ್ದು ಅವರು ಸ್ಟ್ರೈಕ್ ಅನ್ನು ಇಟ್ಟುಕೊಂಡಿದ್ದಾರೆ. ಜರ್ಸಿ ನಂಬರ್ 03. ಉತ್ತಮವಾದಂಥ ಬ್ಯಾಟಿಂಗ್ ರಚನೆ. ಈ ಒಂದು ಟೂರ್ನಮೆಂಟ್ ನ ವೈಯಕ್ತಿಕ ಅತಿ ಹೆಚ್ಚು ರನ್ ಅನ್ನು ಕಲೆ ಹಾಕಿದಂತ ಆಟಗಾರ ಈಗ ಸಿದ್ದು ಅವರು. ಮತ್ತೊಮ್ಮೆ ಅರ್ಜುನ್. ಇವಾಗ ಕ್ಯಾಚ್, ನೋ ಚಾನ್ಸ್. ಗ್ಯಾಪ್ ನಲ್ಲಿದೆ ಚೆಂಡು. ಡೀಪ್ ಮಿಡ್ ವಿಕೆಟ್ ಅಂತ 4 ರನ್ಗಳು. ರೋಮಾಂಚಕಾರಿ ಪಂದ್ಯ. ಕೇವಲ 1 ರನ್ ಯಾಸ. ಅತ್ಯಂತ ಸ್ಫೋಟಕ ಬ್ಯಾಟಿಂಗ್ ದರ್ಶನ ಸಿದ್ದು ಅವರಿಂದ. ನನಗೂ ಕೂಡ ಹೇಳಲೇಬೇಕು, ಈ ಒಂದು ಇಂಥ ದೊಡ್ಡ ವೇದಿಕೆಗೆ ಅವಕಾಶ, ವೀಕ್ಷಕ ವೀಣೆಗೆ ಅವಕಾಶ ಕಲ್ಪಿಸಿಕೊಟ್ಟಂತ ಸರ್ ಸಿದ್ದು ಸರ್ ಅವರು ಕೂಡ ನಾನ್ ಸ್ಟ್ರೈಕ್ ನಲ್ಲಿ. ಮಲ್ಲನಗೌಡ ಇಬ್ಬರು ಸ್ಟ್ರೈಕ್ ನಲ್ಲಿ. ಯಾರು ಕರೆಸಿದ 1 ರನ್. ಕೇವಲ ಹೆಚ್ಚಿನ ಸ್ಟ್ರೈಕ್ ಅನ್ನ ಸಿದ್ದು ಅವರು ಇಟ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇಟ್ಕೊಳ್ಳಬೇಕು, ಯಾಕಂದ್ರೆ ಮ್ಯಾನ್ ಇನ್ ಫಾರ್ಮ್ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, ಯೂಟ್ಯೂಬರ್ ಕೂಡ ನಮ್ಮ ಸಿದ್ದು ಸರ್ ಅವರೇ ಕರೆದು ಬಿಟ್ರು. ಅದೇ ಯೂಟ್ಯೂಬ್ ಅಲ್ಲಿ ಅವರೇ ಕೂಡ ಈಗ ಶೈನ್ ಆಗ್ತಾ ಇದ್ದಾರೆ. ಸಿದ್ದು ಸರ್ ನಿನ್ನೆ ಕೊನೆಯ ಕ್ಷಣದಲ್ಲಿ ಯೂಟ್ಯೂಬ್ ಅವರಿಗೆ ಕರೆ ಮಾಡಿ ಕರೆದಾಗ ಅಪ್ಲೋಡ್ ಆಗ್ತಾ ಇದೆ. ಮತ್ತೊಂದು ಶಾಟ್, ಹೆಲಿಕಾಪ್ಟರ್ ಶಾಟ್ ಬರ್ತಾ ಇದೆ. ಮತ್ತೊಂದು ಮಗದೊಂದು 4 ಓಟಗಳು. ತಾವು ನೋಡ್ಬೋದು ಯಾವ ರೀತಿಯಾದ ಪ್ಯೂರ್ ಕ್ರಿಕೆಟಿಂಗ್ ಶಾಟ್ಸ್ ಅನ್ನು ಆಡ್ತಾ ಇದ್ದಾರೆ. ಖಂಡಿತವಾಗೂ ಕೂಡ ಹೆಲಿಕಾಪ್ಟರ್ ಶಾಟ್ ಅಂತ ಹೇಳ್ಬೋದು. ನಾವು ರಿಪ್ಲೇಯಲ್ಲಿ ನೋಡಿದಾಗ ವೈಡ್ ಲಾಂಗ್ ಆನ್ ನಲ್ಲಿ ಕಬಡ್ಡಿ ಮೈದಾನದ ಕಬಡ್ಡಿ ಕೋರ್ಟ್ ಹತ್ರ ಹೋದ ಚೆಂಡು. ಮತ್ತೊಮ್ಮೆ ಆರ್ಥೋಡಾಕ್ಸ್ ಸ್ಟ್ರೋಕ್. ಈ ರೀತಿಯ ಚಲನೆ ಬಿಡಲ್ಲ. ಬಿ ಕೇರ್ಫುಲ್. ಮೈದಾನದ ಹೊರಗಡೆ ಹೋಗ್ತಾ ಇದೆ. ಮತ್ತೊಂದು ಸಿಕ್ಸರ್.
ಮನಮೋಹಕ, ಭೀಕರ, ಸ್ಫೋಟಕ ಏನ್ ಬೇಕಾದ್ರೂ ಹೇಳ್ಬೋದು ನೀವು. ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ. ಓವರ್ ಮುಕ್ತಾಯವಾಗ್ತಾ ಇದೆ. ಆ 9 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 156, 3 ವಿಕೆಟ್ ನಷ್ಟಕ್ಕೆ. ಸಿದ್ದು ಅವರ ವೈಯಕ್ತಿಕ ಮೊತ್ತ 71, 24 ಎಷ್ಟುಗಳಲ್ಲಿ. ಪಾರ್ಟ್ನರ್ಶಿಪ್ 63, ಕೇವಲ 20 ಎಷ್ಟುಗಳಲ್ಲಿ. ಸರ್ ಬೌಲರ್ ಯಾರು? ಶರಣಗೌಡ್ರ ಆಲೂಬಟ್ಟಿ ಕಡೆ ಹೋಗ್ರಿ, ಮೇನು ಮಾಡಿರತ್ತ ಅಲ್ಲಿ. ಉತ್ತಮವಾದಂತಹ ಹೊಡ್ತಾ ಈ ಬಾರಿ ಕೇವಲ ಸಿದ್ದು ಅವರು ಸ್ಟ್ರೈಕ್ ಅನ್ನ ಇಟ್ಕೊಳ್ತಾ ಇದ್ದಾರೆ ಅಲ್ಲಿ. ಅಲ್ಲ ಆಯ್ತು, ಇನ್ನೊಂದು 10-20 ರೈಡ್ ಹಾಕಿಬಿಡು. ವೈಟ್ ಬಾಲ್. ಬಾಲ್ ನೋಡಿ ಸರ್, ದಯವಿಟ್ಟು ಬಾಲು. ಈ ಬಾರಿ ಹೊರಗಡೆ ಹೋಗ್ತಿರುವಂತ ಕಾರಣ ಅಂಪೈರ್ ಸಿದ್ದು ಅಂಪೈರಿಂಗ್ ಅವರಿಂದ ವಿಶಿಷ್ಟ ಶೈಲಿಯ ನಾವು ನೋಡ್ಬೋದು. ಸಿಕ್ಸರ್ ಡ್ಯಾನ್ಸಿಂಗ್ ಅಂಪೈರ್ ಖ್ಯಾತಿಯ ಸಿದ್ದು ಸಿಕ್ಸರ್ ತೀರ್ಮಾನ. ಅಂಪೈರ್ ಅವರ ಇದಕ್ಕೆ ಒಂದು ಹೆಸರುವಾಸಿ. ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ಅವರು ಹೊರಗೆ ಹೋಗ್ತಿರಂತ ವಾಹನದ ಗ್ಲಾಸ್ ಕೂಡ ಹೊಡೆದಿದೆ ಎಂದು ಮಾಹಿತಿ ಬರ್ತಾ ಇದೆ. ಅದಕ್ಕೆ ನಾವು ಜವಾಬ್ದಾರರಲ್ಲ. ಸಿದ್ದು ಅವರ ಸ್ಫೋಟಕ ಬ್ಯಾಟಿಂಗಿಗೆ ಮತ್ತೊಮ್ಮೆ ಮತ್ತೊಂದು ಹೆಲಿಕಾಪ್ಟರ್ ಶಾಟ್. ನೋ ಬಡಿ ಸ್ಟಾಪಿಂಗ್ ಟುಡೇ. ಸಿದ್ದು 4 ರನ್ನುಗಳು. ಇದು ತುಂಬಾ ದೊಡ್ಡ ಸ್ಕೋರ್. 170 ಹೆಲಿಕಾಪ್ಟರ್ ಶಾಟ್. 170. ಬಸವನಾಡಿನ ಬಾಗೇವಾಡಿ ತಂಡ ಮತ್ತೊಂದು ಹೆಲಿಕಾಪ್ಟರ್ ಶಾಟ್. ಬಸವನಾಡಿನ ಬಾಗೇವಾಡಿ ತಂಡದ ನಾಯಕರು ದಿಗ್ಭ್ರಮೆಗೊಂಡು ನಿಂತಿದ್ದಾರೆ. ಕಳಬೇಡ ಕೊಲಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಕೂಡಲ ಸಂಗಮದಲ್ಲೇ ನಿಮ್ಮ ಐಕ್ಯ. ಮತ್ತೊಂದು BK4 ಆಡಿಯನ್ಸ್, ಹೊರಗಡೆ ಹೋಗ್ತಿರುವಂತ ಆಡಿಯನ್ಸ್ ಸಿಕ್ಸರ್ ಮೂಲಕ ಇನ್ನಿಂಗ್ಸ್ ಅನ್ನ ಮುಕ್ತಾಯಗೊಳಿಸ್ತಾ ಇದ್ದಾರೆ. 10 ಓವರ್ಗಳ ಮುಕ್ತಾಯಕ್ಕೆ ಒಂದು ಮೊತ್ತ 180. ಬೈ ಕೊಡುವ ಲಕ್ಷಣ ಎಲ್ಲ ಕಾಣಿಸ್ತಾ ಇದೆ. ಟೈಮ್ ಉಳಿತದೆ ನಮಗೆ. ಬ್ರೇಕಿಂಗ್ ನ್ಯೂಸ್ ಮಾಡ್ತಾ ಇದೆ. ಬಾಗೇವಾಡಿ ತಂಡ ಬೈ ಎಲ್ಲ ಲಕ್ಷಣ ಬಾಗೇವಾಡಿ ಸುಮ್ಮನೆ ಸುಸ್ತಾಗಬಾರ್ದು. ನೆಕ್ಸ್ಟ್ ಮುಂದಿನ ಸಲ ಬಂದಾಗ ಆರ್ಡರ್ ಅಂತ 5 ಮಂದಿ ಆಫೀಸರ್ಸ್ ಆಡ್ಬೇಕಾದ್ರೆ ನೀವು ಡಿಆರ್ ಅವ್ರ ಸಿದ್ದು ನೋಡ್ಬೋದು. ಏಕಾಂಗಿಯಾಗಿ 28 ಎಷ್ಟರಲ್ಲಿ 93 ರನ್ ಕಲೆ ಹಾಕಿದ್ದಾರೆ. ಅದರಲ್ಲಿ 11 ಸಿಕ್ಸರ್, 5 ಬೌಂಡ್ರಿ, ಸ್ಟ್ರೈಕ್ ರೇಟ್ 332.14ರಲ್ಲಿ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ. ಸಿದ್ದು ನಾಟ್ ಔಟ್ ಆಗಿದ್ದಾರೆ. ಕಾಣ್ತದೆ ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಕೂಡ ತಪ್ಪಾಗಲಿಕ್ಕಿಲ್ಲ ಸಿದ್ದು ಅವರನ್ನ. ಸಿದ್ದು 03 ಜರ್ಸಿ ನಂಬರ್. 180 10 ಓವರ್ನಲ್ಲಿ, ಪ್ರತಿ ಓವರ್ನಲ್ಲಿ 18 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇಟ್ಸ್ ಬಿಗ್ ಟಾಸ್ಕ್. ಬಟ್ ಕ್ರಿಕೆಟ್ನಲ್ಲಿ ಒಂದು ಗಾದೆ ಮಾತಿದೆ, ಇಟ್ಸ್ ನಾಟ್ ಓವರ್ ಅಂಟಿಲ್ ಇಟ್ಸ್ ಓವರ್. क्रिकेट एक ऐसा अनिश्चित का खेल है, कुछ भी हो सकता है. 60 ಎಸೆತಗಳಲ್ಲಿ 30 ಸಿಕ್ಸರ್ಗಳ ಅವಶ್ಯಕತೆ ಇದೆ ಈಗ ಬಾಗೇವಾಡಿ ಡಿವಿಷನ್ ತಂಡಕ್ಕೆ. 30 ರನ್ ತೆಗೆಯಲ್ಲ ಅವ್ರ ಮ್ಯಾಗಿನ.
ಸಾಹೇಬ್ರು ಕರ್ಲೇತಾರ್ರಿ ನಿಮಗ ಸರ್ ಪ್ರೈಸ್ ಬೇಕಾದ್ರೆ ತಗೊಳ್ರಿ, ಆಡಕ್ ಬಿಡ್ರಿ, ನೀವೇ ಪ್ರೈಸ್ ತಗೊಳ್ರಿ. ನಮ್ಮವ್ರಿಗೆ ಡಿ ಆರ್ ಟೀಮ್ ಬಿಟ್ಟು ಆಡಕ್ ಬಿಡ್ರಿ, ಪ್ರೈಸ್ ನೀವು ತಗೊಳ್ರಿ, ಬ್ಯಾಡ ನಮ್ಗೆ. ಸರ್ ಡಿ ಆರ್ ತಂಡದವರು ದಯವಿಟ್ಟು ಮತ್ತೆ ಸಮಯನ ವರ್ಕ್ ಮಾಡಬೇಡಿ ಸರ್, ಸ್ವಲ್ಪ ಬೇಗ ಫೀಲ್ಡ್ ಸೆಟ್ ಮಾಡಿಬಿಡಿ ಸರ್, ಯಾಕಂದ್ರೆ ಅಂಪೈರ್ಸ್ ಅವರು ಕೂಡ ಸ್ವಲ್ಪ ಒಂದು 5 ನಿಮಿಷ ಬ್ರೇಕ್ ಬೇಕಾಗ್ತದೆ ಅವರು ಕೂಡ. ಬೋಸ್ ಬಗೆಡವ್ರೆ ಸಾವಿರ ಕೇಳ್ತಾರೆ, ಬಾಯ್ ಕೊಟ್ರೆ ನೆಕ್ಸ್ಟ್ ಮ್ಯಾಚ್ ಆಡಬಹುದು ಅಂತ. ಮುಂದೆ ಹೇಳೈತಿ ಮತ್ತೆ ಚೀಟಿಂಗ್ ಮಾಡಕ್ ತೊಗೊಂಡ್ರಿ ನೀವು. ಸಾಹೇಬ್ರು ನಿಮ್ ಮುಂದೆ ಹೇಳೈತಿಲ್ಲ, ಏನ್ ಡೇರ್ ಇಲ್ಲ, ಸುಮ್ಮನೆ ಕತ್ತಿ ಬೇಡ. ಮೀಡಿಯಾದವ್ರು ಬಂದಾರಲ್ಲ, ಟೀಮ್ ಬಂದಾರ ಬಲ್ಲಪ್ಪರ ಆಡ್ತಾರ ಹೆಂಗ ಅಲ್ಲ, ಬಾಯ್ ಕೊಡ್ರಿ ನೆಕ್ಸ್ಟ್ ಮ್ಯಾಚ್ ಹೋಗ್ಬಿಡೋರು. ಅಲ್ಲ ಸರ, ಈಗ ನಮಗೆ ಬೇಗ ಬೇಗ, ಯಾಕ ಇನ್ನೊಂದು ಮ್ಯಾಚ್ ಇದೆ. ಮೀಡಿಯಾ ತಂಡದ ಕ್ಯಾಪ್ಟನ್ ಟಾಸ್ಗಾಗಿ ವೇದಿಕೆ ಹತ್ರ ಬರಬೇಕು. ಪ್ಲೇಯಿಂಗ್ 11 ಕೊಡಿ ಸರ್, 2 ತಂಡದವರು, ಮೀಡಿಯಾ ತಂಡದ ನಾಯಕರು, DPO ಟೀಮ್ ಅಂಡ್ ಮೀಡಿಯಾ ಟೀಮ್ ಪ್ಲೇಯಿಂಗ್ 11 ಬೇಗ ತಂದು ಕೊಡಿ ಸರ್. ಈಗ ಅವರು ಅಲ್ಲಿ ಇಲ್ಲಿಯವ್ರನ್ನೆಲ್ಲರೂ ಕರ್ಸ್ಯಾರ, ಮುದ್ದೆ ಬೇಳು ಅದು ಇದು, ಅದಕ್ಕೆ ಅವಕಾಶ ಇಲ್ಲ. ಡಿಸ್ಟ್ರಿಕ್ಟ್ ಮೀಡಿಯಾ ಇಲ್ಲ ಸರ್, ಅದು ಇಲ್ಲಿದು. ಅವ್ರಿಗೆ ಅಶೋಕ್ ಅವರು ಇಲ್ಲಿದ ಏನೋ ಹಳೆ ಟೀಮ್ ಇತ್ತು, ಅವರು ಡಿಸ್ಟ್ರಿಕ್ಟ್ನವ್ರಿಗೆ ಮುಗಿಸ್ಬೇಕಂತ ಸಾವಿರ ಹೇಳ್ತಿದ್ದಾರೆ. ಒಂದ್ ಸ್ವಲ್ಪ DPO ಟೀಮ್ದವ್ರು ಬೇಗ ಬೇಗ ಬಾಲ್ ಹಾಕಿ. ಬ್ಯಾಟ್ಸ್ಮನ್ ಬನ್ನಿ ಸರ್. ಮೀಡಿಯಾ ಆಡ್ಬೇಕು. ಇಂಡಿ ಸಬ್ ಡಿವಿಷನ್ಗೆ ಕಪ್ ಕೊಡಕ್ಕೆ ನಾವು ಪ್ರಾಮಿಸ್ ಮಾಡಿದ್ವಿ, ಅವ್ರು ಕಪ್ ಬೇಕಂತ. ಬಾಗೇವಾಡಿ ತಂಡದ ಪ್ರಾರಂಭಿಕ ಬ್ಯಾಟ್ಸ್ಮನ್ಗಳು ಬಂದ್ರಿ ಸರ್. ಮೀಡಿಯಾ ತಂಡದ ನಾಯಕರು ಚರ್ಜನ್ ಚಾರ್ಲಿ ಡ್ರೈವರ್, ನೀವು ಚರ್ಜನ್ ಕೊಡ್ರಿ. ಮೀಡಿಯಾ ತಂಡದ ನಾಯಕರು ಟಾಸ್ಗಾಗಿ ವೇದಿಕೆ ಹತ್ರ ಬರಬೇಕು. ಓಕೆ, ಪಂದ್ಯ ಪ್ರಾರಂಭ ಆಗ್ತಾ ಇದೆ. ಬಹುಶಃ ಮೀಡಿಯಾ ತಂಡದವರು ಯಾರು ಇರ್ಲಿಕ್ಕಿಲ್ಲ. ವಿಶೇಷ ಘಟಕಗಳ ತಂಡಕ್ಕೆ ನಾವು ವಾಕೌಟ್ ಕೊಡಬೇಕಾಗ್ತದೆ. ಸರ್ ಸ್ವಲ್ಪ ಬೇಗ ಸರ್, ದಯವಿಟ್ಟು DR ತಂಡದವರು ಸ್ವಲ್ಪ ಸಹಕರಿಸಬೇಕು, ಸಮಯದ ಅಭಾವ ಇದೆ. ಇನ್ನೂ ಒಂದು ಪಂದ್ಯ ಆಗಬೇಕಿದೆ ನಮ್ದು. ನೆಕ್ಸ್ಟ್ DPO ಹಾಗೂ ಮೀಡಿಯಾ ತಂಡದ ವಿರುದ್ಧ ಮುಂದಿನ ಪಂದ್ಯ ಇದೆ. ಇಲ್ಲ ಆದ್ರೂ ಇದು ಅನ್ಯಾಯ ಇಂಡಿಗೆ ಹಾಕಿ ಅವನಿಗೆ ಪ್ರಾಕ್ಟೀಸ್ ಮಾಡಿ ನಾವು ಕಳಿಸಿವಿ, ನೀವು ತಗೊಂಡು. ಇಲ್ಲ ಆದ್ರೂ ಇಂಡಿಗೆ ಅನ್ಯಾಯ ಆಯ್ತು ಸರ್. ಇದು ಒಳ್ಳೆ ಪ್ಲೇಯರ್ನ ಇವರು ಬಿಟ್ಟು. ಓಕೆ, ಪಂದ್ಯ ಪ್ರಾರಂಭ. ಮಲ್ಲನಗೌಡ ಸಾಟು ಬಗೇಡ್ ಸರ್ ಅಂತ ಹೊಡಿತಾ ಗಾಳಿಯಲ್ಲಿ ಚೆಂಡು ಕಳಿಸ್ತೀನಿ ಸದ್ ಅವನಿಗೆ. ನಮ್ದು ಇರ್ತದಲ್ಲ ಪ್ರೈಮ್ PSI ಗೆ ಗಾಡಿ ಕೊಟ್ಟು ಅವನಿಗೆ ಚಡ್ಚಣಕ್ಕೆ ಹೋಗುತ್ತೆ ಕಳಿಸ್ತೀನಿ. 1 ರನ್ಗಳೊಂದಿಗೆ ತಮ್ಮ ಖಾತೆಯನ್ನು ಆರಂಭಿಸಿದ್ದಾರೆ. ಪೆಟ್ರೋಲಿಂಗ್ ಮಾಡ್ಲಿಕ್ಕೆ ಕಳಿಸ್ತೀನಿ ಅವನಿಗೆ. ನಮ್ಮ ಆಟ ನಡೆ ಹೇಳದ
ಯಾರ್ಕರ್ ಎಸೆದ ಅತ್ಯಂತ ವೇಗವಾದಂತ ರನ್ನಿಂಗ್. ಗುಡ್ ಕಾಲ್ ಫ್ರಮ್ DSP ಸರ್ ಬಗೆವಾಡಿ. ಅವರು ನಂದಗಾವಿ ಸರ್ ಅವರು ಉತ್ತಮವಾದ ಕಾಲ್. ಇದ್ದಾರೆ, ಅವರಿಗೂ ಕೂಡ ಸ್ವಾಗತ. No ball. ಮೀಡಿಯಾ ತಮ್ಮ ಕ್ಯಾಪ್ಟನ್ ಸರ್ ಆಗಮಿಸಿದ್ದಾರೆ. ಸ್ವಲ್ಪ ಪ್ಲೇಯಿಂಗ್ ಇಲೆವೆನ್ ಕೊಡಿ ಸರ್. ಈ ಸ್ವತ್ತು ಮಾಡಿಸ್ಕೊಂಡ್ ಸರ್. ಯಾರು ಇಲ್ಲ ನಿಜವಾಗ್ಲೂ ಯಾರು ಈ ಸ್ವತ್ತು ಉತ್ತಮವಾದಂತ ಫೀಲ್ಡಿಂಗ್, ಉತ್ತಮವಾದಂತ ಬ್ಯಾಕಪ್ ಅಲ್ಲಿ ಸಿದ್ದು ಸರ್ ಅವರಿಂದ ಕಂದಾಯ ಇಲಾಖೆ ಸಂಬಂಧ ತಂದೀವಿ ಸರ್. 1 ರನ್ಗಳ ಸೇರ್ಪಡೆ. ಸತತ 11 ವರ್ಷ 11 ವರ್ಷಗಳ ಒಂದ್ ಸ್ವಲ್ಪ ಸ್ಕೋರ್ ಮಾಡಿ ಬಿಡ್ಲಿ. ತಂಡದ ಮೊತ್ತ 4. ಪ್ರಥಮ ಓವರ್ನ ಪ್ರಗತಿಯಲ್ಲಿ ಹಂಗ ನಮಸ್ಕಾರ ಸರ್ ಗೌಡ್ರೆ. ಸತತ ಉತ್ತಮವಾದಂತ ಹೊಡೆತ. Oh my God! What a catch this is! Unbelievable! Oh my God! Replay please sir, replay. We are waiting for replay. Unbelievable catch! Not out. Third umpire checking. Okay, we are checking sir. Just wait. Vishakar, very good. Umpire, you are on screen. It's a not out. Good catch ಆಗಿತ್ತು, but ball has been landed to the ground. But hats off to the effort. ಉತ್ತಮವಾದ ಪ್ರಯತ್ನ. Not out. ರಿಪ್ಲೇ ನಲ್ಲಿ ನೋಡಬಹುದು ತಾವು. ನಾನು ಕೂಡ ಸ್ವಲ್ಪ ಓವರ್ ಎಕ್ಸೈಟ್ಮೆಂಟ್ ಆಗ್ಬಿಟ್ಟಿದೆ ಅವರ ಕ್ಯಾಚ್ ಅನ್ನ ನೋಡಿ. ಸಿಂಗಲ್ ಹೊಡೆದು ಉಪಯೋಗ ಇಲ್ಲ, ಸುಮ್ಮನೆ ಓಡಾಡಿ ಹೈರಾಣ ಅಂತೀರಿ. ಹೊಡೆಗಿ 6 ಹೊಡ್ರಿ ಇಲ್ಲ ಬಂದ್ಬಿಡ್ರಿ ಈ ಕಡೆ ದಾಂಡಿ. ಏನಿದ್ರು 6 ಸಿಂಗಲ್ ಸೆಟ್ ಹೊಡೆದ್ರೆ ಕೆಲಸ ಆಗೋದಿಲ್ಲ ಅದು. ಇದು ಮೊದಲನೇ ಓವರ್ ಸರ್. ಅದು ಕೂಡ ಮೊದಲನೇ ಓವರಲ್ಲಿ ನಿಧಾನ ಪ್ರಾರಂಭ ಪಡೆದುಕೊಂಡಿದ್ರು. ನೋಡೋಣ. ಓವರ್ ಮುಕ್ತಾಯ. 1 ಓವರ್ಗಳ ಮುಕ್ತಾಯಕ್ಕೆ ತನ್ನ ಮೊತ್ತ 7. ಅಶೋಕ್ ಸರ್ ಟೀಮ್ ವೆರಿಫಿಕೇಶನ್ SB ಚೇರ್ಲಿ ನೀವು ವೆರಿಫೈ ಮಾಡ್ರಿ. ಮೀಡಿಯಾ ಟೀಮ್ ನೋಡಿ ರಿಪ್ಲೇ ನಲ್ಲಿ ತಾವು ನೋಡಬಹುದು ಯಾವ ರೀತಿಯಾಗಿ 1 ಹ್ಯಾಂಡ್ ಕ್ಯಾಚ್ ಬಿಡುವಲ್ಲಿ. ಆದ್ರೆ ಬಾಲ್ ಕ್ಲಿಯರ್ ಆಗಿ ಈ ಆಂಗಲ್, ದಿಸ್ ಆಂಗಲ್ ವಿಲ್ ಕ್ಲಿಯರ್ಲಿ ಟೆಲ್ ದಟ್. ತಾವು ನೋಡ್ಬೋದು ಕೆಳಗಡೆ ಇಲ್ಲಿ ಹಚ್ಚಿದ್ದಾರೆ. ಆದ್ರೆ ಒಳ್ಳೆಯ ಪ್ರಯತ್ನ ಮಾಡಿದೆ ಸರ್. ಅನ್ಬಿಲೀವಬಲ್ ಎಫರ್ಟ್ ಅಂತಾನೆ ಹೇಳ್ಬೋದು. ಫಿಟ್ನೆಸ್ ಯಾವ ರೀತಿಯಾಗಿದೆ ನೋಡಿ. ಗುಡ್ ಲೈವ್ ಟೆಲಿಕಾಸ್ಟ್ ಫ್ರಮ್ ಸ್ಪೋರ್ಟ್ಸ್ ಸ್ಟಾರ್ ಟೆನ್ನಿಸ್ ಕ್ರಿಕೆಟ್. ಇಲ್ಲಿಂದ ಈಗ ಬಾಗೇವಾಡಿ ತಂಡದವರು ಹೊಡಿಬಡಿ ಆಟದ ಪ್ರದರ್ಶನ ಮಾಡಲೇಬೇಕು. ಸಿಂಗಲ್ಸ್ ಡಬಲ್ಸ್ ಯಾವುದೇ ರೀತಿಯ ವರ್ಕೌಟ್ ಆಗಲ್ಲ ಸರ್. ಬೇಕಾಗಿರೋದು ಇನ್ನೂ 29 ಸಿಕ್ಸರ್ಗಳು. 53 ಎಸೆತಗಳಲ್ಲಿ 29 ಸಿಕ್ಸರ್ಗಳ ಅವಶ್ಯಕತೆ. ಪ್ರತಿಯೊಂದು ಓವರ್ನಲ್ಲಿ 20 ರನ್ನಿನ ಅವಶ್ಯಕತೆ. ಇದು ಬರ್ತಾ ಇದೆ. ಇದೇ ರೀತಿ ಹೇಳಿದ್ರು ಹಾಗೆ ಸಿಕ್ಸರ್ಗಳು ಬೇಕಾಗಿದೆ, ಬಂದಿದೆ. ಕೊಡಿ ಸರ್ ಸ್ವಲ್ಪ ಬಾಲ್. ಇನ್ನ 28 ಹೊಡ್ರಿ ಸರ್. ಇಂಥ 28 ಇನ್ನ ಬಾಕಿ
ಎಸ್ ಸರ್, ಅದಕ್ಕೆ ನಾನು ಸಿಕ್ಸರ್ಗಳ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಇನ್ನು 28 ಸಿಕ್ಸರ್ ಆಗ್ತದೆ. 28 ಸಿಕ್ಸ್, ಕೇವಲ 28. ತಂಡದ ಮೊತ್ತ 14. ईट का जवाब पत्थर से दिया है यहाँ पर बल्लेबाज ने. 180. ಇದು ಸಿಕ್ಸರ್ ಹೊಡೆಯೋ ಬಾಲ್ ಆಗಿತ್ತು, ಆದ್ರೆ ಉತ್ತಮವಾದಂತ ಕ್ಷೇತ್ರ ರಕ್ಷಣೆ ಸಿದ್ದು ಅವರಿಂದ. ಮತ್ತೊಮ್ಮೆ ಆಲ್ ಗ್ರೌಂಡ್ ಅಲ್ಲಿ ಇದ್ದಾರೆ ಇವತ್ತು ಸಿದ್ದು ಅವರು. ಬ್ಯಾಟಿಂಗ್ ನಲ್ಲಿ, ಫೀಲ್ಡಿಂಗ್ ನಲ್ಲಿ, ಇನ್ನು ಬಾಲಿಂಗ್ ಕೂಡ ಬಂದಿಲ್ಲ. ಸಿದ್ದು 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 ಛಾ ಗಯಾ ಸಿದ್ದು ಎಲ್ಲ ಕಡೆ ಸಿದ್ದು 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 ಛಾ ಗಯಾ ಸಿದ್ದು ಛಾ ಗಯೆ ಸಿದ್ದು. ಒಂದು ಬಾಟಿಗೆ ನವಜೋತ್ ಸಿಂಗ್ ಸಿದ್ದು, ಆದ್ರೆ ಇಲ್ಲಿ ಸಿದ್ದು ಅವರು ಕೂಡ ಬಾರಿ ಮತ್ತೊಂದು ಹೈಟ್ ಹೋಗಿದೆ, ಡಿಸ್ಟೆನ್ಸ್ ಹೋಗುತ್ತಾ ಕಾದು ಬಿಡಬೇಕು. ಎಸ್, ಕ್ಯಾಚ್ ಡ್ರಾಪ್ ಅನ್ಸುತ್ತೆ ಅಲ್ಲಿ. ಎಸ್, 2 ರನ್ಗಳ ಸೇರ್ಪಡೆ. ಅಂಪೈರ್ಸ್ ಕೂಡ, ಸ್ಟೇಟ್ ಅಂಪೈರ್ ಅಲ್ಲಿ ಕೂಡ ಸಿದ್ದು. ಎಲ್ಲ ಕಡೆ ಸಿದ್ದುಗಳ ಅಬ್ಬರ. ಲೆಗ್ ಅಂಪೈರಿಂಗ್ ನಲ್ಲಿ ಕಲಾಲ್ ಸರ್, ಅತ್ಯಂತ ಅನುಭವಿ ಅಂಪೈರ್, KSCA ಕ್ವಾಲಿಫೈಡ್. ಸ್ವಿಂಗ್ ಅಂಡ್ ಮಿಸ್, ಡಾಟ್ ಬಾಲ್. ಸರ್ DPO ಟೀಮ್ ಹಾಗೂ ಮೀಡಿಯಾ ತಂಡದವರು ಸರ್ ಪ್ಲೇಯಿಂಗ್ 11 ಕೊಡಿ ಸರ್, ಬರ್ಬೋದು ದಯವಿಟ್ಟು. ಪ್ಲೇಯಿಂಗ್ 11 ಕೊಡಬೇಕು ಸರ್. ಈ ಬಾರಿ ಏನು ಸರ್, 4 ರನ್ಗಳು. ಮೀಡಿಯಾ ತಂಡದ ನಾಯಕರು ಪ್ರೇಕ್ಷಕರಿಗೆ ಮನೋರಂಜನೆ ನೀಡಲು ಕೂಡ ಬ್ಯಾಂಡ್ ಸೆಟ್ ಕೂಡ ಅವಾಗ ಮಧ್ಯದಲ್ಲಿ ಬರ್ತಾ ಇದೆ. ಬೌಂಡ್ರಿ, ಸಿಕ್ಸರ್ ಮಾತ್ರ ಅಲ್ಲ, ವಿಕೆಟ್ ಬಿದ್ದರೆ ಬ್ಯಾಂಡ್ ಸೆಟ್ ಅನ್ನು ಬಾರಿಸಬೇಕಂತ ಮೀಡಿಯಾ ತಂಡದ ನಾಯಕರು ಟಾಸ್ಗಾಗಿ ವೇದಿಕೆ ಹತ್ರ ಬರಬೇಕು. ಬನ್ನಿ, ಮುಂದೆ ಬನ್ನಿ. ವಿಶೇಷ ಘಟಕಗಳ ತಂಡದ ನಾಯಕರು ಟಾಸ್ಗಾಗಿ ವೇದಿಕೆ ಹತ್ರ ಬರಬೇಕು. और नहीं लाइन पे गिरे 48 ಬಾಲಿಗೆ 158 ರನ್ನ ಅವಶ್ಯಕತೆ. ಟಾಸ್ ಹಾರಿಸ್ಬಿಡ್ರಿ ಸರ್. ತಂಡದ CN DSP ಸಾಹೇಬ್ರು ಇಲ್ಲಿ ವೇದಿಕೆ ಹತ್ರ ಬರಬೇಕು. ಇಮಿಡಿಯೇಟ್ ಟಾಸ್ ಹಾರಿಸೋದಿದೆ. ಸುನೀಲ್ ಕಾಂಬ್ಳೆ ಅವರು, DPO ತಂಡದ ನಾಯಕರು ಸುನೀಲ್ ಕಾಂಬ್ಳೆ ಅವರು. ಈಗ ನಿಮಗೆ ಪವರ್ ಪಟಾಣಿ ಕೊಟ್ಟಾರ ಸಾಹೇಬ್. ಮತ್ತೊಮ್ಮೆ ಸಿದ್ದು. ವರ್ಸಸ್ ಪೊಲೀಸ್ ಈಗ ಟಾಸ್ ಹಾರಿಸ್ತಾ ಇದ್ದಾರೆ. ಮೀಡಿಯಾ ತಂಡ ಟಾಸ್ ಗೆದ್ದಿದೆ. ಮೀಡಿಯಾ ತಂಡ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. Wow, what a shot! Stylish shot! 4 ರನ್ಗಳು. ಮೀಡಿಯಾ ತಂಡದವರು ಪ್ಲೇಯಿಂಗ್ 11 ಕೊಡಬೇಕು ಸರ್ ನೀವು ಬೇಗನೆ. ಅದೇ ರೀತಿ DPO ತಂಡದವರು ಕೂಡ ಪ್ಲೇಯಿಂಗ್ 11 ಕೊಟ್ಟು ಹೋಗಬೇಕು ಇಲ್ಲಿ.
ಅವ್ರ ಪಾಪ ಇನ್ನ ಹೊಸಬ್ರೆಲ್ಲ ಗೊತ್ತಿಲ್ಲ ಯಾವ ಡ್ರೈವರ್ ಯಾವ ಏನು ಅಂತ ಗೊತ್ತೇ ಇಲ್ಲ, ಹಿಂಗಾಗಿ ಡಾಟ್ ಬಾಲ್. ಜರ ಅನ್ಯಾಯ ಆಡ್ಲಾರ್ದಂತ DRದವ್ರು ಎಂದೂ ಗೆದ್ದಿಲ್ಲ ಇತಿಹಾಸನಾಗ. ಪಂದ್ಯ ಸಂಪೂರ್ಣವಾಗಿ ಒನ್ ಸೈಡ್ ಆಗ್ತಾ ಇದೆ. ಎಲ್ಲಿ ಬುಕ್ಲೆ ಬರ್ದಿರ್ತದೆ, ಎಲ್ಲೋ ಒಂದ್ ಕಡೆ ಬರ್ದಿರ್ತದೆ. ಇಲ್ಲ ಮತ್ತೊಮ್ಮೆ ಸ್ವಲ್ಪ ಸರ್ ಬುಕ್ನೆ ಬರ್ದಿರ್ತದೆ. ಸ್ವಿಂಗ್ ಅಂಡ್ ಮಿಸ್, ಬ್ಯಾಟ್ ಬಾಲ್ಗೆ ಯಾವುದೇ ಸಂಪರ್ಕ ಇಲ್ಲ, ನೇರವಾಗಿ ವಿಕೆಟ್ ಕೀಪರ್ ಅವರ ಕೈಯಲ್ಲಿ ಚೆಂಡು. ಬೌಲರ್ಗಳು ಮಾಡಿದ ಪರಿಣಾಮ ಬ್ಯಾಟ್ಸ್ಮನ್ ಹೆಡಿಕೆಗೆ ಹೇಳೋದು ಒಂದೇ ವೈ ವಾಟ್ ಥ್ರೋ, ಆದ್ರೆ ಕಾದ್ರೋಣ ಅಂಪೈರ್ ತೀರ್ಮಾನ ನಾಟ್ ಔಟ್. ಅಂಪೈರ್ ಉತ್ತಮವಾದಂತ ಫೀಲ್ಡಿಂಗ್, ತಮ್ಮದೇ ಬೌಲಿಂಗ್ ನಲ್ಲಿ ನೋಡಬಹುದು. ಬ್ಯಾಟ್ಸ್ಮನ್ ಸ್ಕಿಲ್ ಬಿಟ್ಟ ನಂತರ ವೆರಿ ಗುಡ್ ಡಿಸಿಷನ್ ಫ್ರಮ್ ದ ಅಂಪೈರ್. ತಂಡದ ಮೊತ್ತ 26, ಬಾಗೇವಾಡಿ ತಂಡದ ಮೊತ್ತ 132. ವೀರೋಚಿತ ಸೋಲು ಕಾಣೋದು, ವೀರೋಚಿತ ಹೋರಾಟ ಮಾಡಿದೆ. ಮ್ಯಾಚ್ ಹಂಗ ಸೋಲುದೇನೋ, ವೀರೋಚಿತ ಸೋಲು. ಉತ್ತಮವಾದಂತ ಫ್ಲಿಕ್ ಲೆಗ್ ಸೈಡ್ ನಲ್ಲಿ, ಅಷ್ಟೇ ಉತ್ತಮವಾದಂತ ಕ್ಷೇತ್ರ ರಕ್ಷಣೆ, 1 ರನ್ಗಳ ಸೇರ್ಪಡೆ. ಚಿಣಿಗೆ ಹಾವಿನಂಗೆ ಓಡಿ ಹೋಗ್ತಲ್ಲ ಬಿಡು, ಒಂದೊಂದು ಒಳಗೆ ಏನಾಯ್ತು ಬಿಡು ಬಿಡು. ಸಿಂಗಲ್ ಸ್ವಲ್ಪ ಊಟ ಮಾಡಿ ಬರ್ತೀನಿ, ಅರ್ಧ ಊಟ ಮಾಡಿ ಅಲ್ಲಿ ಮಾಡಲಿಲ್ಲ ಮೊಸರು ಬಜಿ ಐತೆ ನೋಡ್ರಿ, ಮೊಸರನ್ನದ ಐತೆ ನೋಡ್ರಿ. ಬಸವನ ಬಾಗೇವಾಡಿ ತಂಡದ ಮೊತ್ತ ಜಿಲ್ಲೆಯಲ್ಲಿ ಹೆಸರು ಇದೆ, ಕಳ್ಕೊಬೇಡ್ರಿ. ಇದರಿಂದ ಮಾಡಿ ಮುಕ್ಕಳಿ ಹಟ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆ BR ತಂಡದಿಂದ. 3.3 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 29 ರನ್. ಬಸವನ ಬಾಗೇವಾಡಿ ತಂಡ ನಿಧಾನಗತಿಯಲ್ಲಿ ರನ್ನನ್ನು ಕಲೆ ಹಾಕುತ್ತಿದೆ. ಬಸವನ ಬಾಗೇವಾಡಿ ತಂಡ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಬೇಕಾಗಿದೆ ಬಸವನ ಬಾಗೇವಾಡಿ ತಂಡದಿಂದ. ಬೃಹತ್ ಮೊತ್ತವನ್ನು ದಾಖಲಿಸಿ ಫೀಲ್ಡಿಂಗ್ ಮಾಡುತ್ತಿದೆ DR ತಂಡ. ಹಿಂಗೆ ಒಂದೆರಡು ಪುಲ್ಟಾ ಸಾಕು. ನಮ್ಮ ಸಿಂಗೆ ಸಕಾಸಿಗಿತ್ತ ನೋಡ. ಅತ್ಯುತ್ತಮವಾದ ಶಾಟ್, ಗಾಳಿಯಲ್ಲಿ ಚೆಂಡು, 6 ರನ್. ಭರ್ಜರಿ ಬ್ಯಾಟಿಂಗ್. ಈಗ ಮುಂದೆ ನಡುಗುಂದಿ ಚಾರ್ಲಿ ಅವರು ಬರಬೇಕು. ಈ ಅವಕಾಶ ತಪ್ಪಿಸ್ಕೋಬಾರ್ದು, ನಡುಗುಂದಿ ಚಾರ್ಲಿ ಅವರು ಬರಬೇಕು. ಅತ್ಯುತ್ತಮವಾದ ಕ್ಯಾಚ್, ಮಿರಾಕಲ್ ಸೃಷ್ಟಿ ಆಗಬೇಕು. ಬೋಡಿಲಾಲ್ ಗೆರೆ ಹತ್ತಿರ ಕ್ಯಾಚ್ ನೀಡಿದಿರುವ DR ತಂಡದ ಕ್ಷೇತ್ರ ರಕ್ಷಕ ಅತ್ಯುತ್ತಮವಾದ ಹೊಡೆತ, ಗಾಳಿಯಲ್ಲಿ ಚೆಂಡು, 142, 6 ರನ್. 42. ಮೊದಲ ಸತದಲ್ಲಿ ಶಿಕ್ಷರಿಗೆ
ಮೊದಲ ಎಸೆತವನ್ನು ಸಿಕ್ಸರ್ಗೆ ಇಟ್ಟಿರುವ ರೇವಣ್ಣ ಬಸವನಬಾಗೇವಾಡಿ ತಂಡದ ಬ್ಯಾಟ್ಸ್ಮನ್. रोहित आता स्क्रीन बघ कॅमेऱ्याची हलवू नको फक्त स्क्रीन बघ 4 ಓವರ್ಗಳ ನಂತರ ಬಾಗೇವಾಡಿ ತಂಡದ ಸ್ಕೋರ್ 36 ರನ್ಗೆ 2 ವಿಕೆಟ್. दिसतंय का क्रॉस त्याला सरळ कर असं झूम मध्ये सरळ कर ಬಾಗೇವಾಡಿ ತಂಡ ಗೆಲ್ಲಬೇಕಾದರೆ ಪ್ರತಿ ಓವರ್ನಲ್ಲಿ 24 ರನ್ಗಳನ್ನು ಹೊಡೆಯಬೇಕು. बसवराज हा बसवराज ಉತ್ತಮವಾದ ಶಾಟ್. ಅದೇ ರೀತಿ ಬಿಆರ್ ತಂಡದ ಕ್ಷೇತ್ರ ರಕ್ಷಣೆ ಕೂಡ ಉತ್ತಮವಾಗಿತ್ತು. 1 ರನ್. थोडा अजून थोडा ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಮಾಡುತ್ತಿರುವ ಬಾಗೇವಾಡಿ ತಂಡ ನಮ್ಮ ಜೋಡಿ ಆಡಿಸ್ಬಿಡಲ್ಲ ಸರ್ ಅವನಿಗೆ. 4 ರನ್. ನಿಡಗುಂದಿ ಚಾರ್ಲಿ ಅವರು ಉತ್ತಮವಾಗಿ ಆಡುತ್ತಿರುವ ರೇವಣ್ಣ 2 ಬಾಲ್ಗೆ 10 ರನ್ ಅನ್ನು ಹೊಡೆದು ಬ್ಯಾಟಿಂಗ್ ಆಡುತ್ತಿದ್ದಾರೆ. ಬಾಗೇವಾಡಿ ತಂಡದ ಹೊಸ ಬ್ಯಾಟ್ಸ್ಮನ್. ಬಾಗೇವಾಡಿ ತಂಡ ಗೆಲ್ಲಬೇಕಾದರೆ ಇದೇ ರೀತಿ ಬ್ಯಾಟಿಂಗ್ ಪ್ರದರ್ಶನ ಬೇಕಾಗುತ್ತದೆ. न्यू बॉल है का भाई न्यू बॉल है का नहीं हमारे पास नहीं लाइव बॉल है और दोनों तरह ವಿಜಯಪುರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಅಂಗವಾಗಿ ನಡೆಯುತ್ತಿರುವ ಕ್ರಿಕೆಟ್ ಟೂರ್ನಮೆಂಟ್ ಬಾಗೇವಾಡಿ ಹಾಗೂ ಡಿಆರ್ ತಂಡಗಳ ನಡುವೆ ಸಾಗುತ್ತಿರುವ ಪಂದ್ಯ. ಉತ್ತಮವಾಗಿ ಆಡುತ್ತಿರುವ ಡಿಆರ್ ತಂಡ ಬಾಗೇವಾಡಿ ತಂಡವನ್ನ ಯಾವುದೇ ಹಂತದಲ್ಲಿಯೂ ಕೂಡ ಮೇಲುಕೈ ಸಾಧಿಸಲು ಬಿಡುತ್ತಿಲ್ಲ. ಬ್ಯಾಟಿಂಗ್, ಫೀಲ್ಡಿಂಗ್ ಹಾಗೂ ಬೌಲಿಂಗ್ ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುತ್ತಿರುವ ಡಿಆರ್ ತಂಡ ಉತ್ತಮವಾಗಿ ಬಾಲಿಂಗ್ ಪ್ರದರ್ಶನ ನೀಡುತ್ತಿರುವ ಬಸವರಾಜ್ ಆಸಂಗಿ ಸರ್ ಇದೀಗ ಅವರ ಉತ್ತಮವಾದ ಬಾಲಿಂಗ್ ಪ್ರದರ್ಶನದಿಂದ 1 ವಿಕೆಟ್ ಅನ್ನು ಕಬಳಿಸಿದ್ದಾರೆ. ಅತ್ಯುತ್ತಮವಾಗಿ ಬಾಲಿಂಗ್ ಪ್ರದರ್ಶನ ನೀಡುತ್ತಿರುವ ಡಿಆರ್ ತಂಡ ಬಾಗೇವಾಡಿ ಬ್ಯಾಟ್ಸ್ಮನ್ಗಳನ್ನು ಯಾವುದೇ ಹಂತದಲ್ಲಿ ಕೂಡ ಚೇತರಿಸಿಕೊಳ್ಳಲು ಅವರನ್ನು ಬಿಡುತ್ತಿಲ್ಲ. हाँ सर 4.5 ಓವರ್ಗಳಲ್ಲಿ 42 ರನ್, 3 ವಿಕೆಟ್ ನಷ್ಟಕ್ಕೆ. ಮೂರು ವಿಕೆಟ್ಗಳ ನಷ್ಟಕ್ಕೆ ಬಾಗೇವಾಡಿ ತಂಡ 42 ರನ್. ರಿಕ್ವೈರ್ಡ್ ರನ್ ರೇಟ್ ಪ್ರತಿ ಓವರ್ಗೆ 27 ರನ್ಗಳನ್ನ ಹೊಡೆಯಬೇಕು ಬಾಗೇವಾಡಿ ತಂಡ. संध्याकाळी करतो तुला फोन संध्याकाळी करतो ಅತ್ಯುತ್ತಮವಾದ ಬೌಲಿಂಗ್. कोण आहे बॅट्समन ಹೊಸದಾಗಿ ಕ್ರೀಸಿಗೆ ಆಗಮಿಸಿರುವ ಬಾಗೇವಾಡಿ ತಂಡದ ಹೊಸ ಬ್ಯಾಟ್ಸ್ಮನ್ ನದಾಬ್. ಬಾಗೇವಾಡಿ ತಂಡದ ಮೊತ್ತ 5 ಓವರ್ಗಳ ಮುಕ್ತಾಯಕ್ಕೆ 42 ರನ್, 3 ವಿಕೆಟ್ ನಷ್ಟಕ್ಕೆ 42 ರನ್. ಸೋಲಿನತ್ತ ಮುಖ ಮಾಡಿರುವ ಬಸವನ ಬಾಗೇವಾಡಿ ತಂಡ ಗೆಲ್ಲಬೇಕಾದರೆ ಬರೀ 6 ಮತ್ತು 4ಗಳನ್ನು ಹೊಡೆಯಬೇಕು. ಬಾಗೇವಾಡಿ ತಂಡದ ಮೊತ್ತ 42 ರನ್, 5 ಓವರ್ಗಳ ಮುಕ್ತಾಯಕ್ಕೆ 42 ರನ್, 3 ವಿಕೆಟ್ ನಷ್ಟಕ್ಕೆ. 3 ವಿಕೆಟ್ಗಳನ್ನು ಕಳೆದುಕೊಂಡು 42 ರನ್ ಹೊಡೆದು ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ. ಭೀಮು ಸರ್ ಅವರಿಂದ ಉತ್ತಮವಾದ ಬಾಲಿಂಗ್, ಡಾಟ್ ಬಾಲ್.
ಯಾವುದೇ ರನ್ ಇಲ್ಲ. ಲೆಗ್ ಬೈಸ್ ಚಾಕ್ಲೇಟ್ ಬೈಲೋಣ ಮತ್ತೆ ಎಲ್ಲರೂ ಬಿಟ್ಟಾಕತ್ತಾನ ಅಲ್ಲೂ ಇದನ್ನ ಹಾಕೋರು ಇವ್ರು ಹಾಕೋವು ಇದನ್ನಾರ ಭಾಗ್ಯವಾಡಿ ಹಾಗೂ ಡಿಆರ್ ತಂಡಗಳ ನಂತರ ಬರುವ ಮತ್ತೊಂದು ಪಂದ್ಯ ಸ್ಪೆಷಲ್ ಯೂನಿಟ್ ಹಾಗೂ ಮೀಡಿಯಾ ತಂಡದ ವಿರುದ್ಧ ಸ್ಪೆಷಲ್ ಯೂನಿಟ್ ತಂಡ ನಾಲ್ಕು ರನ್. ಕಲ್ಲೂರು ಸರ್ ಅತ್ಯುತ್ತಮವಾದ ಬೌಲಿಂಗ್, ಉತ್ತಮವಾದ ಬೌಲಿಂಗ್ ಪ್ರದರ್ಶನದಿಂದ ಭಾಗ್ಯವಾಡಿ ತಂಡವನ್ನು ಕಟ್ಟಿ ಹಾಕಿದ್ದಾರೆ ಡಿಆರ್ ತಂಡದವರು. ಯಾವುದೇ ಹಂತದಲ್ಲಿಯೂ ಭಾಗ್ಯವಾಡಿ ತಂಡ ಉತ್ತಮವಾದ ಹೊಡೆದ ಗಾಳಿಯಲ್ಲಿ ಚೆಂಡು 6 ರನ್ 6. ಈ 6 ಮೂಲಕ ಭಾಗ್ಯವಾಡಿ ತಂಡದ ಸ್ಕೋರ್ 54 ರನ್. 3 ವಿಕೆಟ್ ಕಳೆದುಕೊಂಡು 54 ರನ್ ಅನ್ನು ಬಾರಿಸಿ ಆಡುತ್ತಿರುವ ಬಸವನ ಭಾಗ್ಯವಾಡಿ ತಂಡ ಇನ್ನೂ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಮಾಡಬೇಕಾಗಿದೆ. ಗೆಲ್ಲಲು ತುಂಬಾ ದೂರವಿದೆ. ಉತ್ತಮವಾಗಿ ಬೌಲಿಂಗ್ ಹಾಗೂ ಫೀಲ್ಡಿಂಗ್ ಮಾಡುತ್ತಿರುವ ಡಿಆರ್ ತಂಡ ಬಸವನ ಭಾಗ್ಯವಾಡಿ ತಂಡ 6 ಓವರ್ಗಳ ಅಂತ್ಯಕ್ಕೆ 55 ರನ್ 3 ವಿಕೆಟ್. 4 ಓವರ್ಗಳಲ್ಲಿ 126 ರನ್ಗಳನ್ನು ಬಸವನ ಭಾಗ್ಯವಾಡಿ ತಂಡ ಹೊಡೆಯಬೇಕು. ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ಅತ್ಯುತ್ತಮವಾಗಿ ಬೌಲಿಂಗ್ ಹಾಗೂ ಕ್ಷೇತ್ರ ರಕ್ಷಣೆ ಮಾಡುತ್ತಿರುವ ಡಿಆರ್ ತಂಡ ಭಾಗ್ಯವಾಡಿ ತಂಡವನ್ನ ಯಾವುದೇ ರೀತಿಯಲ್ಲಿಯೂ ಮೇಲುಗೈ ಸಾಧಿಸಲು ಬಿಡುತ್ತಿಲ್ಲ. ಉತ್ತಮವಾದ ಶಾಟ್, ಗಾಳಿಯಲ್ಲಿ ಚೆಂಡು ಏನ್ ಸಿಗ್ತಾರ ಅತ್ಯುತ್ತಮವಾದ ಹೊಡೆದ 6 ರನ್. ಭಾಗ್ಯವಾಡಿ ತಂಡ ಗೆಲ್ಲಬೇಕಾದರೆ ಸಿಕ್ಸರ್ಗಳ ಸುರಿಮಳೆಯನ್ನು ಸುರಿಸಬೇಕು. ಸಿಕ್ಸರ್ ಹಾಗೂ ಬೌಂಡರಿ ಸುರಿಮಳೆ ಸುರಿಸಿದರೆ ಮಾತ್ರ ಭಾಗ್ಯವಾಡಿ ತಂಡಕ್ಕೆ ಗೆಲ್ಲಲು ಒಂದು ಚಾನ್ಸ್ ಇರುತ್ತದೆ. ರಿಕ್ವೈರ್ಡ್ ರನ್ ರೇಟ್ ಜಾಸ್ತಿ 32 ರನ್. ಪ್ರತಿ ಓವರಿಗೆ 32 ರನ್. ಸಿಕ್ಸರ್ ಹಾಗೂ ಬೌಂಡರಿಗಳನ್ನು ಹೊಡೆದರೆ ಮಾತ್ರ ಭಾಗ್ಯವಾಡಿ ತಂಡ ಗೆಲುವಿನ ಹತ್ತಿರ ಹೋಗಬಹುದು. 4 ರನ್. ಅಶೋಕ್ ಎಡ್ಡಳ್ಳಿ ಉತ್ತಮವಾದ ಹೊಡೆತ. ಅಮಿತ್ ಇಲ್ಲ ನೀವೇ ಹೇಳ್ಬಿಡಂತ ತಡ್ರಿ ಸರ್. ಇಲ್ಲೇ ಕುಂದ್ರಿ ಸರ್. ಬಾಲ್ ಗ್ಯಾಪ್ ನಲ್ಲಿ ಹೋಗಿರುವ ಕಾರಣ 4 ರನ್. .3 ಓವರ್ಗಳಲ್ಲಿ ಭಾಗ್ಯವಾಡಿ ತಂಡ ಸ್ಕೋರ್ 66 ರನ್. 3 ವಿಕೆಟ್ಗಳ ನಷ್ಟಕ್ಕೆ 66 ರನ್. ಬಾಲ್ ಕಳೆದು ಹಾಕಿರುವ ಭಾಗ್ಯವಾಡಿ ತಂಡದ ಬ್ಯಾಟ್ಸ್ಮನ್ 66 ರನ್. 3 ವಿಕೆಟ್ ನಷ್ಟಕ್ಕೆ 66 ರನ್ ಭಾಗ್ಯವಾಡಿ ತಂಡದ ಸ್ಕೋರ್. ಪ್ರತಿ ಓವರ್ಗೆ 32 ರನ್ ಅನ್ನ ಹೊಡೆಯಬೇಕು ಭಾಗ್ಯವಾಡಿ ತಂಡ. ಉತ್ತಮವಾದ ಹೊಡೆತ, ಗಾಳಿಯಲ್ಲಿ ಚೆಂಡು
ಡ್ರಾಪ್. ಕ್ಯಾಚ್ ಅನ್ನು ಕೈ ಚೆಲ್ಲಿರುವ ಡಿಆರ್ ತಂಡ. ರನ್ ಇಲ್ಲಿಯಾ ರನ್ ಭಾಗ್ಯನೇ ಎಷ್ಟು ರನ್ ಅಟ್ರಿ ಕಾಣಂಗಿಲ್ಲ ಅಡ್ಡದಾರ ಓಡಿರ್ಬೇಕ್ರಿ रन तर रन ओढ़ रिप्लाई में देखो तुम नहीं रन रन ले रहे नहीं होना देखो 4 ಸೋಲಿನತ್ತ ಮುಖ ಮಾಡಿರುವ ಬಾಗೇವಾಡಿ ತಂಡ. ಇನ್ನುಳಿದ ಎಲ್ಲ ಊರುಗಳಲ್ಲಿ ಕೂಡ ಸಿಕ್ಸರ್ಗಳನ್ನು ಬಾರಿಸುವ ಒಂದು ಪರಿಸ್ಥಿತಿಯಲ್ಲಿ ಬಾಗೇವಾಡಿ ತಂಡ. वो उसका नाम क्या इमाम है क्या नॉन स्ट्राइक वाला ನಾಸ್ಟಾಕ್ ಯಾರು ಅವ್ರ ಹೆಸರು ಸರ इमाम इमाम है ना ಉತ್ತಮವಾದ ಹೊಡೆತ. बैट्समैन नॉन स्ट्राइक इमाम इमाम है ना जरा रन नहीं लिया था ಈಗ ರನ್ ಓಡ್ಲಿಲ್ಲ ರೀ नहीं डॉट है अभी इमाम आया ऊपर अभी 18 बॉल 180 ರನ್ಗಳ ಗುರಿಯನ್ನು ಬಂದಿಟ್ಟಿರುವ ಬಾಗೇವಾಡಿ ತಂಡ ಡಿಆರ್ ತಂಡದ ಬೃಹತ್ ಮೊತ್ತವನ್ನು ಬೆನ್ನಟ್ಟಿ ಇದೀಗ 70 ರನ್ಗಳನ್ನು ಕಲೆ ಹಾಕಿ ಬ್ಯಾಟಿಂಗ್ ಆಡುತ್ತಿದೆ. 3 ಓವರ್ಗಳಲ್ಲಿ 111 ರನ್ನನ್ನು ಹೊಡೆಯುವ ಒಂದು ಡಾಟ್ ಬಾಲ್. पी सिंगे ना बॉलर ಬಾಲರ್ ಹೆಸರು ಅಂತಾರ पी सिंगे ಪಿ ಸಿಂಗೆ. ಉತ್ತಮವಾಗಿ ಬೌಲಿಂಗ್ ಪ್ರದರ್ಶನ ನಡೆಯುತ್ತಿರುವ ಪಿ ಸಿಂಗೆ ಅವರು. ಪಿ ಸಿಂಗೆ ಸರಿಂದ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ. ಪರಶುರಾಮ್ ಸಿಂಗೆ ಉತ್ತಮವಾದ ಹೊಡೆತ. ಯಾವುದೇ ಕ್ಷೇತ್ರ ರಕ್ಷಕರು ಇರಲಿಲ್ಲ, ಗ್ಯಾಪ್ನಲ್ಲಿ ಹೋಗಿರೋ ಕಾರಣ 4 ರನ್. ನಿಧಾನಗತಿಯಲ್ಲಿ ರನ್ನನ್ನು ಕಲೆ ಹಾಕುತ್ತಿರುವ ಬಾಗೇವಾಡಿ ತಂಡ. ಗೆಲ್ಲಲು ಇನ್ನೂ ಬಾರಿ ಸಿಂಗಲ್. 7.3 ಓವರ್ಗಳಲ್ಲಿ 75 ರನ್, 3 ವಿಕೆಟ್ ನಷ್ಟಕ್ಕೆ 75 ರನ್. ಆಕ್ಚುಲಿ ಇವತ್ತಿನ ಸೋಲಿಗೆ ಏನು ಸರ್ ಬಾಗೇವಾಡಿ ಸೋಲಿಗೆ ಪರಿಶ್ರಮ ಕಾರಣ ಸರ್. ಉತ್ತಮವಾದ ಹೊಡೆತ. ಅವ್ರ ಡ್ರೈವರ್ನ ಕಡೆ ಬಿಟ್ಟು ಸರ್ 90 ರನ್ ಹೊಡೆದ. ಎಲ್ಲ ಬಾಲ್ಗಳನ್ನು ಇನ್ನು ಉಳಿದಿರುವ ಎಲ್ಲ ಬಾಲ್ಗಳನ್ನು ಸಿಕ್ಸರ್ ಹಾಗೂ ಬೋರ್ಡ್ಗಳಲ್ಲಿ ಹೊಡೆದರೂ ಕೂಡ ಒಂದು ಗೆಲುವಿನ ಹಾದಿಯನ್ನು ಬಾಗೇವಾಡಿ ತಂಡ ಕಾಣುವುದಿಲ್ಲ. रोहित आयरिस वाड़ो ಬಿಡು ಹೇಳ್ರಿ ಸುಮ್ಮನೆ ಟೈಮ್ ಪಾಸ್ ಮಾಡೋದು. 45 ರನ್, ಪ್ರತಿ ಓವರ್ಗೆ 45 ರನ್ ಹೊಡೆಯಬೇಕಾದ ಪರಿಸ್ಥಿತಿಯಲ್ಲಿ ಬಾಗೇವಾಡಿ ತಂಡ. ಮುಂದಿನ ವರ್ಷ ಇಷ್ಟು ಕೂಡಿಸಿ ಮುಂದಿನ ವರ್ಷ ಹೇಳಕತ್ತೀರಿ ಬಿಡ್ರಿ ನೀವು. 2 ಇನ್ನಿಂಗ್ಸ್ ತೊಗೊಳಕತ್ತೀರಿ ಮುಂದಿನ ವರ್ಷ. ಉತ್ತಮವಾದ ಬೌಲಿಂಗ್ ಪ್ರದರ್ಶನ ಡಿಆರ್ ತಂಡದಿಂದ. 8 ಓವರ್ಗಳ ನಂತರ ಬಾಗೇವಾಡಿ ತಂಡದ ಸ್ಕೋರ್ 77, 3 ವಿಕೆಟ್ ನಷ್ಟಕ್ಕೆ 77, 77. 12 ಬಾಲ್ನಲ್ಲಿ 104 ರನ್, 1 ಓವರ್ಗೆ 52 ರನ್ ಹೊಡಿಬೇಕು ಬಾಗೇವಾಡಿ ತಂಡ. ಹೌದು ಸರ್ ಬಿಚ್ಚ ಹೇಳ್ತೀನಿ ಉತ್ತಮವಾದ ಹೊಡೆತ. ಮೊದಲಿನಿಂದಲೂ ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಆಡುತ್ತಿರುವ ಬಾಗೇವಾಡಿ ತಂಡ. ಇದೀಗ ಇವಾಗೊಂದು ಸಿಕ್ಸರ್ಗಳನ್ನು ಹೊಡೆಯುತ್ತಿದೆ, ಆದರೆ ಯಾವುದೇ ರೀತಿ ಇದು ಉಪಯೋಗಕ್ಕೆ ಬರುವುದಿಲ್ಲ. ಬಾಗೇವಾಡಿ ತಂಡದ ಹೀನಾಯ ಸೋಲಿನತ್ತ ಮುಖ ಮಾಡಿರುವ ಬಾಗೇವಾಡಿ ತಂಡ
ಬೋಲ್ಡ್ ಡಿಆರ್ ತಂಡದ ಬಾಲಿಂಗ್ಗೆ ತತ್ತರಿಸಿ ಹೋಗುತ್ತಿರುವ ಬಸವನ ಬಾಗೇವಾಡಿ ತಂಡ. ಬಸವನ ಬಾಗೇವಾಡಿ ತಂಡದ ಕ್ಯಾಪ್ಟನ್ ನನ್ಗಾವಿ ಸರ್ ಅವರ ತಂಡವು ಡಿಆರ್ ತಂಡದ ವಿರುದ್ಧ ಭಾರಿ ಹೀನಾಯ ಸೋಲಿನಂತ ಮುಖ ಮಾಡಿದೆ. ಇದೀಗ ಬ್ಯಾಟಿಂಗ್ ಆಗಮಿಸುತ್ತಿರುವ ನಿಡುಗುಂದಿ ಸಿಪಿಐ ಸರ್ ಅವರು ಶರಣಗೌಡ ಸರ್ ಅವರು ಇದೀಗ ಬ್ಯಾಟಿಂಗ್ಗೆ ಆಗಮಿಸಿ ಮೊದಲ ಬಾಲನ್ನು ಎದುರಿಸುತ್ತಿದ್ದಾರೆ. ಅವರು ಆಸ್ಟ್ರೇಲಿಯಾ ಜೊತೆ ಆಡಿದಾಗ 25ಕ್ಕೆ 102 ತೆಗೆದಿದ್ರು ಅವರು. ಮೊದಲ ಬಾಲ್ ಬ್ಯಾಟಿಗೆ ಬಾಲ್ ಟಚ್ ಮಾಡಿದ್ರೆ ಒಂದು 6 ಹೊಡೆದ್ರೆ ಮ್ಯಾಚೇ ಗೆದ್ದಾಗ ನೋಡಿದ್ದು. ಉತ್ತಮವಾದ ಹೊಡೆತ. ಬಸವೇಶ್ವರ ರಾಜ್ ಕಿ ಜೈ. ಗೆದ್ದಂಗಾತ. ತಾವು ಎದುರಿಸಿರುವ 2ನೇ ಬಾಲ್ನಲ್ಲಿ ಸಿಕ್ಸರ್ ಗೆಟ್ಟಿರುವ ಶರಣಗೌಡ ಸಾಹೇಬರು ಇನ್ನೊಂದು ಜಾನರ್ ಸರ್ ಇಂದ 51,000 ರೂಪಾಯಿ ಘೋಷಣೆ ಮಾಡಿದ್ದಾರೆ ಈಗ ತಾನೇ ಬಂದು. ಏ ಬಿಡು ಹಚ್ಚಬೇಡ. 2 ರನ್ 3 ಬಾಲ್ನಲ್ಲಿ 8 ರನ್ ಅನ್ನು ಹೊಡೆದು ಬ್ಯಾಟಿಂಗ್ ಆಡುತ್ತಿರುವ ಶರಣಗೌಡ ಸರ್ ಕೇವಲ 1 ಓವರ್ 9 ಓವರ್ಗಳ ನಂತರ ಬಾಗೇವಾಡಿ ತಂಡದ ಸ್ಕೋರ್ 91. 4 ವಿಕೆಟ್ಗಳನ್ನು ಕಳೆದುಕೊಂಡು 91 ರನ್ ಮಾಡಿ ಬ್ಯಾಟಿಂಗ್ ಆಡುತ್ತಿದೆ. ಕೊನೆಯ ಓವರ್ ಶರಣಗೌಡರಿಗೆ ಒಂದು ಒಳ್ಳೆ ಸುವರ್ಣ ಅವಕಾಶ. 51,000 ರೂಪಾಯಿ 1 6ಗೆ. ಇದು ಸುಳ್ಳಲ್ಲ, ನಿಜವಾಗಲೂ 51,000 ರೂಪಾಯಿ ಘೋಷಣೆ ಆಗಿದೆ. ಜಾನರ್ ಅವ್ರು ಯಾವತ್ತೂ ಮಾತಿಗೆ ತಪ್ಪುದು ಇಲ್ಲ. ಜಸ್ಟ್ ಕಂಪನಿಗೆ ಜಮಾ ಮಾಡ್ತಾ ಇದಾರೆ ಈಗ. ಮಾತಿಗೆ ತಪ್ಪದ ಮಗ. ಅವನ ಮೊಬೈಲ್ ನನ್ನ ಬಳಿ ಅದ, ಫೋನ್ ಪೇ ನಂಬರು ನನ್ನ ಕಡೆ ಐತಿ. ಬಾಲರ್ ಹೇಳ್ಬಿಟ್ರಪ್ಪ 6 ಹೊಡೆಯಲು ಸಜ್ಜಾಗಿರುವ ಶರಣಗೌಡ ಸಾಹೇಬರು 6 ಹೊಡಿ ನಾನು ಸ್ಟಿಕ್ಕಿ ಹೊಡಿನಲ್ಲಿ. ಸಿಕ್ಸ್ ಹೊಡೆಯಲು ಹೋಗಿ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಹತ್ತ ಮುಖ ಮಾಡಿರುವ ಶರಣಗೌಡ ಸರ್ ಅವರು ವಾಪಸ್ ಇದೀಗ ಪೆವಿಲಿಯನ್ ಕಡೆ ಹೋಗುತ್ತಿದ್ದಾರೆ. ಈಗ ಯಾರು ಬಂದ್ರಿ? ತಿಪ್ಪಾರೆಡ್ಡಿ ಬರೋ ಟ್ರಯಲ್ ತಿಪ್ಪಾರೆಡ್ಡಿ ಅವರ ಸಂಪೂರ್ಣವಾಗಿ ನೀ ರನ್ ಹೊಡಿಲಿಕ್ಕೆ ಬಿಡು, ಗಾಡ್ ಹಾಕೋ. ಮೊದಲ ಎಸೆತದಲ್ಲಿ 1 ರನ್ ಅನ್ನು ತೆಗೆದಿರುವ ತಿಪ್ಪಾರೆಡ್ಡಿ ಸರ್ ಅವರು ಒಂದು ನಿರಾಶಾದಾಯಕವಾದ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಿದ್ದಾರೆ. ಬಾಗೇವಾಡಿ ತಂಡದ ಆಟಗಾರರು ಭಾರೀ ಅಂತರದ ಸೋಲನ್ನು ಈಗಾಗಲೇ ಒಪ್ಪಿಕೊಂಡಿರುವ ಬಾಗೇವಾಡಿ ತಂಡದ ಆಟಗಾರರು ನೀ ಇಲ್ಲೇ ಕೂತಿಯಲ್ಲ ಮರ, ನೀ ಅವ ನೋಡಿದ್ರೆ ನಾ ಬಾಲಿಂಗ್ ಮಾಡ್ತೀನಿ ಸರ್. ಭರ್ಜರಿ ಬ್ಯಾಟಿಂಗ್ ಹಾಗೂ ಫೀಲ್ಡಿಂಗ್ ಬೌಲಿಂಗ್ ಪ್ರದರ್ಶನ ನೀಡಿರುವ ಡಿಆರ್ ತಂಡದವರು ಗೆಲುವಿನ ಹೊಸ್ತಿಲಲ್ಲಿ. ಕೊನೆಯ 2 ಬಾಲ್ಗಳು ಮಾತ್ರ ಬಾಕಿ ಡಿಆರ್ ತಂಡದ ಗೆಲುವಿನ ಸಂಭ್ರಮಕ್ಕೆ. ಉತ್ತಮವಾದ ಹೊಡೆತ, 4 ರನ್. ಇವತ್ತಿನ ನಿಮ್ಮ ಸೋಲಿಗೆ ಕಾರಣ ಅವ್ರ ಡ್ರೈವರ್ ಸಿದ್ದು ಅವರ ಡಿಆರ್ ತಂಡದ ಸಿದ್ದು ಅವರ ಸ್ಫೋಟಕ ಬ್ಯಾಟಿಂಗ್ಗೆ ತತ್ತರಿಸಿ ಹೋಗಿರುವ ಬಸವನ ಬಾಗೇವಾಡಿ ತಂಡ
ಈಗ ಎಲ್ಲ ಡಿಎಸ್ಪಿ ಆಡಿದ್ದಾರೆ, DSP ಅವರೇ ಆಡಿಲ್ಲ. ಇದು ನೋಡಿದ್ರೆ ಲಾಸ್ಟಿಗೆ ಡಿಸ್ಕ್ವಾಲಿಫೈಡ್ ಕೇವಲ DR ತಂಡದ ಓರ್ವ ಬ್ಯಾಟ್ಸ್ಮನ್ ಸ್ಕೋರ್ ಅನ್ನು ಮಾತ್ರ ಕಲೆ ಹಾಕಿರುವ ಬಾಗೇವಾಡಿ ತಂಡ ಸೋಲನ್ನು ಒಪ್ಪಿಕೊಂಡು ಮುಖ ಮಾಡಿದೆ. ಎಲ್ಲ DSP ಅವರು ಆಡಿದ್ರು. DR ತಂಡ ಭರ್ಜರಿ ಬ್ಯಾಟಿಂಗ್ ಫೀಲ್ಡಿಂಗ್ ಹಾಗೂ ಬೌಲಿಂಗ್ ಅಲ್ಲಿ ಭರ್ಜರಿ ಪ್ರದರ್ಶನ ನೀಡಿ DR ತಂಡ ವಿಜಯೋತ್ಸವ ಆಚರಿಸುತ್ತಿದೆ. ಡಿಸ್ಕ್ವಾಲಿಫೈಡ್ ಆಗಿದೆ. ಯಾಕಂದ್ರೆ